Hello dear students, welcome to complex analysis class. So in the last class we have learned about continuity and differentiability of a function of complex variable, right? ಸೊ ಅಲ್ಲಿಗೆ ನಿಮಗೇನಾಗುತ್ತೆ, ಸೊ ಲಾಸ್ಟ್ ಸೆಷನ್ ತನಕ ಅಂದರೆ ಲಾಸ್ಟ್ 5 ಸೆಷನ್ಸ್ ಏನಿದೆ ಅಲ್ವಾ, ಅಲ್ಲಿ ತನಕ ನಿಮಗೇನು 1 ಮೇನಲ್ಲಿ 5 ಕ್ವೆಶನ್ಸ್ ಬರುತ್ತೆ. ಸೊ ಇವತ್ತಿಂದ ಮಾಡೋದು ನಾನು ಅನಾಲಿಟಿಕ್ ಫಂಕ್ಷನು. ಸೊ ಅನಾಲಿಟಿಕ್ ಫಂಕ್ಷನಿಂದ ಏನಾಗುತ್ತೆ ನಿಮಗೆ, ಸೊ ಇಲ್ಲಿಂದ ನಿಮಗೆ ದ ಅನದರ್ ಮೈನ್, ಸೊ 5th ಮೈನ್ ಏನಿದೆ ಅಲ್ವಾ, ಸೊ 5th ಮೈನ್ ಕ್ವೆಶನ್ ಸ್ಟಾರ್ಟ್ ಆಗೋದು ಇಲ್ಲಿಂದ. 4th ಮೈನ್ ಕ್ವೆಶನ್ಸು ಅಪ್ ಟು ಲಾಸ್ಟ್ ಸೆಷನ್ ಅಲ್ಲಿ ತನಕ ಇರುತ್ತೆ. ಸೊ ಅಲ್ಲಿಂದ ಅಲ್ಲಿ ತನಕ ನಿಮಗೇನಾಗುತ್ತೆ 4th ಮೈನ್ ಕ್ವೆಶನ್ಸು ಬರುತ್ತೆ. ಓಕೆ, ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ವಿತ್ ಅನಾಲಿಟಿಕ್ ಫಂಕ್ಷನ್. ಸೊ ಅನಾಲಿಟಿಕ್ ಫಂಕ್ಷನ್ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ವಿ ನೀಡ್ ಟು ನೋ ವಾಟ್ ದ ಕಾನ್ಸೆಪ್ಟ್ ಆಫ್ ನೈಬರ್ಹುಡ್. ಸೊ ನೈಬರ್ಹುಡ್ ಅಂತ ಅಂದರೆ, ಸೊ ಇಲ್ಲಿ ನಾನು ನೋಟಲ್ಲಿ ನಿಮಗೆ ಹೇಳಿದ್ದೀನಿ ಅದನ್ನು. ಲೆಟ್ ಝೆಡ್ ನಾಟ್ ಬಿಲಾಂಗ್ಸ್ ಟು ಸಿ. ಸೊ ಝೆಡ್ ನಾಟ್ ಬಿಲಾಂಗ್ಸ್ ಟು ಸಿ. ಸಿ ಈಸ್ ಎ ಕಾಂಪ್ಲೆಕ್ಸ್ ನಂಬರ್ ಸೆಟ್ ಅಲ್ವಾ. ಸೊ ಲೆಟ್ ಝೆಡ್ ನಾಟ್ ಬಿ ಎ ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ ಎಪ್ಸಲಾನ್ ಬಿ ಗ್ರೇಟರ್ ದೆನ್ 0. ಸೊ ಎಪ್ಸಲಾನ್ ಇಟ್ ಈಸ್ ಅ ಸಮ್ ಪಾಸಿಟಿವ್ ಕ್ವಾಂಟಿಟಿ. ದೆನ್ ಎಪ್ಸಲಾನ್ ನೈಬರ್ಹುಡ್ ಆಫ್ ಝೆಡ್ ನಾಟ್, ಇಟ್ ಈಸ್ ದ ಸೆಟ್ ಎನ್ ಎಪ್ಸಲಾನ್ ಆಫ್ ಝೆಡ್ ನಾಟ್. ಸೊ ಈ ಸೆಟ್ ಏನು ಎಪ್ಸಲಾನ್ ನೈಬರ್ಹುಡ್ ಆಫ್ ಝೆಡ್ ನಾಟಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇರುತ್ತೆ ಅಂತಂದರೆ, ಇಟ್ ಕಂಟೈನ್ಸ್ ದ ಎಲಿಮೆಂಟ್ಸ್ set of all z belongs to C such that mod of z minus z naught is less than epsilon. In epsilon of z naught, it is the set of epsilon neighborhood of z naught. It is the set containing z belongs to C such that mod of z minus z naught is less than epsilon with center z naught and radius epsilon. ಸೊ ಅಂತ ಅಂದರೆ, ಈಗ ನನಗೆ ಒಂದು ಪಾಯಿಂಟ್ ಇದೆ. ಸೊ ಈ ಪಾಯಿಂಟನ್ನು ನಾನು ಝೆಡ್ ನಾಟ್ ಅಂತ ಅಂದ್ಕೊತೀನಿ. ಸೊ ಈಗ ಒಂದು ರೇಡಿಯಸ್ ಎಪ್ಸಲಾನ್. ಸೊ ಎಪ್ಸಲಾನ್ ಅನ್ನೋದು ಒಂದು ಪಾಸಿಟಿವ್ ಕ್ವಾಂಟಿಟಿ, ಒಂದು ಸಮ್ ಪಾಸಿಟಿವ್ ಕ್ವಾಂಟಿಟಿ. ಸೊ ಈ ಎಪ್ಸಲಾನನ್ನು ನಾನು ರೇಡಿಯಸ್ ಆಗಿ ಯೂಸ್ ಮಾಡಿಕೊಂಡು ಒಂದು ಡಿಸ್ಕನ್ನು ಫಾರ್ಮ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಏನು ಈ ಡಿಸ್ಕನ್ನ ನಾನೇನು ಮಾಡ್ತಿದ್ದೀನಿ, ಫಾರ್ಮ್ ಮಾಡ್ತಾಯಿದ್ದೀನಿ. ಸೊ ಝೆಡ್ ನಾಟಿನ ಎಪ್ಸಲಾನ್ ನೈಬರ್ಹುಡ್ ಆಫ್ ಝೆಡ್ ನಾಟ್ ಅಂದರೆ ಝೆಡ್ ನಾಟಿಂದು ಎಪ್ಸಲಾನ್ ನೈಬರ್ಹುಡ್ ಈಸ್ ನಥಿಂಗ್ ಬಟ್, ಸೊ ಈ ರೇಡಿಯಸಲ್ಲಿ ನನಗೇನು ಡಿಸ್ಕ್ ಫಾರ್ಮ್ ಆಗಿದೆ ಅಲ್ವಾ, ಸೊ ಇದರೊಳಗಡೆ ಬರೋ ಪಾಯಿಂಟ್ಸು, ಈ ರೇಡಿಯಸ್ ಒಳಗಡೆ ಬರೋ ಪಾಯಿಂಟ್ಸನ್ನ ನಾನೇನಂತೀನಿ, ಎಪ್ಸಲಾನ್ ನೈಬರ್ಹುಡ್ ಆಫ್ ಝೆಡ್ ನಾಟ್. ಇಲ್ಲಿ ಝೆಡ್ ನಾಟ್ ಸೆಂಟರ್ ಆಗಿರುತ್ತೆ, ಎಪ್ಸಲಾನ್ ಈಸ್ ನಥಿಂಗ್ ಬಟ್ ಯುವರ್ ರೇಡಿಯಸ್. ಆ್ಯಂಡ್ ಸೊ ಇದರೊಳಗಡೆ ಬರೋ ಪಾಯಿಂಟ್ಸನ್ನೆಲ್ಲ ನಾನೇನಂತ ಕರಿತೀನಿ, ನೈಬರ್ಹುಡ್ ಆಫ್ ಝೆಡ್ ನಾಟ್. ಸೊ ನೈಬರ್ಹುಡ್ ಅಂದರೆ ಏನು ಕನ್ನಡದಲ್ಲಿ, ಸೊ ಅಕ್ಕಪಕ್ಕದವರು ಅಂತ ಅಲ್ವಾ. ಸೊ ಅದೇ ಥರ ನೈಬರ್ಹುಡ್ ಆಫ್ ಝೆಡ್ ನಾಟ್ ಅಂತ ಅಂದರೆ ದ ಸೈಡ್ ಪಾಯಿಂಟ್ಸ್, ಸೊ ವಿತಿನ್ ಪಾಯಿಂಟ್ಸ್ ಆಫ್ ದಿಸ್ ಝೆಡ್ ನಾಟ್. ಸೊ ಈ ಝೆಡ್ ಅಂತ ಏನಂತಿದ್ದಾರೆ ಅದನ್ನೇ ಸೆಟ್ ಆಫ್ ಆಲ್ ಝೆಡ್ ಬಿಲಾಂಗ್ಸ್ ಟು ಸಿ ಸಚ್ ದಟ್ ಏನಾಗಿರಬೇಕು, ಮಾಡ್ ಆಫ್ ಝೆಡ್ ಮೈನಸ್ ಝೆಡ್ ನಾಟ್ ಈಸ್ ಲೆಸ್ ದಾನ್ ಎಪ್ಸಲಾನ್. ಮಾಡ್ ಆಫ್ ಝೆಡ್ ಮೈನಸ್ ಝೆಡ್ ನಾಟ್ ಈಸ್ ಲೆಸ್ ದಾನ್ ಎಪ್ಸಲಾನ್ ಅಂತ ಅಂದರೆ ಝೆಡ್ಡು ಮತ್ತು ಝೆಡ್ ನಾಟ್ ಡಿಫ್ರೆನ್ಸ್ ಏನಾಗಿರಬೇಕು, ಎಪ್ಸಲಾನ್ಗಿಂತ ಕಡಿಮೆ ಆಗಿರಬೇಕು. ಅಂದರೆ ಏನು, ಈ ರೇಡಿಯಸಲ್ಲಿ ಬರೋ ಪಾಯಿಂಟ್ಸ್. ಗಾಟ್ ಇಟ್. ಸೊ ಈ ಎಲ್ಲ ಪಾಯಿಂಟ್ಸನ್ನು ನಾವೇನಂತ ಕರಿತೀವಿ, ನೈಬರ್ಹುಡ್ ಪಾಯಿಂಟ್ಸ್ ಆಫ್ ಝೆಡ್ ನಾಟ್. ಗಾಟ್ ಇಟ್. ನಾವು ಲೆಟ್ ಅಸ್ ಮೂವ್ ಟು ದ ಅನಾಲಿಟಿಕ್ ಫಂಕ್ಷನ್. ಸೊ ಅನಾಲಿಟಿಕ್ ಫಂಕ್ಷನಿಂದ ಯುವರ್ 5th ಮೈನ್ ಕ್ವೆಶನ್ಸ್ ವಿಲ್ ಬಿ ಸ್ಟಾರ್ಟಿಂಗ್. ಓಕೆ, ಸೊ ಅನಾಲಿಟಿಕ್ ಫಂಕ್ಷನ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ರೆಗ್ಯುಲರ್ ಫಂಕ್ಷನ್ ಆರ್ ಹೋಮೋಮಾರ್ಫಿಕ್ ಫಂಕ್ಷನ್. ಸೊ ಒಂದು ಫಂಕ್ಷನನ್ನು ಅನಾಲಿಟಿಕ್ ಫಂಕ್ಷನ್ ಅಂತ ಯಾವಾಗ ಹೇಳ್ತಾರೆ ಅಂತ ನೋಡೋಣ. ಅ ಫಂಕ್ಷನ್ ಎಫ್ ಆಫ್ ಝೆಡ್ ಇಟ್ ಈಸ್ ಸೆಟ್ ಟು ಬಿ ಅನಾಲಿಟಿಕ್ ಫಂಕ್ಷನ್ ಅಟ್ ದ ಪಾಯಿಂಟ್ ಸಮ್ ಝೆಡ್ ನಾಟ್. ಸೊ ಅಟ್ ಸಮ್ ಪಾಯಿಂಟ್ ಝೆಡ್ ನಾಟಲ್ಲಿ ನಾನು ಒಂದು ಫಂಕ್ಷನ್ ಎಫ್ ಆಫ್ ಝೆಡ್ಡನ್ನು ಅನಾಲಿಟಿಕ್ ಅಂತ ಹೇಳಬೇಕು ಅಂತ ಅಂದರೆ ಏನಾಗಿರಬೇಕು, ಇಟ್ ಶುಡ್ ಬಿ ಡಿಫ್ರೆನ್ಷಿಯಬಲ್ ಅಟ್ ದ ಪಾಯಿಂಟ್ ಝೆಡ್ ನಾಟ್. ಸೊ ಆ ಝೆಡ್ ನಾಟ್ ಪಾಯಿಂಟ್ ಏನಿದೆ ಅಲ್ವಾ, ಅಲ್ಲಿ ಏನಾಗಿರಬೇಕು, ಅದು ಡಿಫ್ರೆನ್ಷಿಯಬಲ್ ಆಗಿರಬೇಕು. ಡಿಫ್ರೆನ್ಷಿಯಬಲ್ ಅಂತಂದೇನು, ಎಫ್ ಡ್ಯಾಶ್ ಆಫ್ ಝೆಡ್ ನಾಟ್ ವ್ಯಾಲ್ಯೂ ಏನಾಗಿರಬೇಕು, ಎಕ್ಸಿಸ್ಟ್ ಆಗಿರಬೇಕು. ಆ್ಯಂಡ್ ಆಲ್ಸೋ ಅಟ್ ಎವ್ರಿ ನೈಬರ್ಹುಡ್ ಪಾಯಿಂಟ್ ಆಫ್ ಝೆಡ್ ನಾಟ್. ಓನ್ಲಿ ಝೆಡ್ ನಾಟಲ್ಲಿ ಮಾತ್ರ ಅಲ್ಲ. ಸೊ ಈ ಝೆಡ್ ನಾಟಿಗೆ ನಾನೊಂದು ನೈಬರ್ಹುಡ್ ಹೇಳಿರ್ತೀನಿ, ನೈಬರ್ಹುಡನ್ನು ಕ್ರಿಯೇಟ್ ಮಾಡ್ಕೊತೀನಿ. ಸೊ ಈ ವಿತಿನ್ ದಿಸ್ ಸರ್ಕಲ್ ಬರೋದೇನೆಲ್ಲ ನನಗೇನಾಗಿರುತ್ತೆ, ನೈಬರ್ಹುಡ್ ಪಾಯಿಂಟ್ಸ್ ಆಫ್ ಝೆಡ್ ನಾಟ್ ಆಗಿರುತ್ತೆ ಅಲ್ವಾ. ಸೊ ನಾನು ಎಫ್ ಆಫ್ ಝೆಡ್ಡನ್ನು ಅನಾಲಿಟಿಕ್ ಅಂತ ಹೇಳಬೇಕು ಅಂತಂದರೆ, ಅನಾಲಿಟಿಕ್ ಅಟ್ ಝೆಡ್ ನಾಟ್ ಅಂತ ಹೇಳಬೇಕು ಅಂತಂದರೆ ಝೆಡ್ ನಾಟಲ್ಲೂ ನನಗೆ ಡಿಫ್ರೆನ್ಷಿಯಬಲ್ ಆಗಿರಬೇಕು. ಈ ಪಾಯಿಂಟ್ ದಿಸ್ ಇಸ್ ಏನು, ನೈಬರ್ಹುಡ್ ಪಾಯಿಂಟ್ ಆಫ್ ಝೆಡ್ ನಾಟ್, ಇಲ್ಲೂ ಕೂಡ ಏನಾಗಿರಬೇಕು, ಡಿಫ್ರೆನ್ಷಿಯಬಲ್ ಆಗಿರಬೇಕು. ಇಲ್ಲೂ ಡಿಫ್ರೆನ್ಷಿಯಬಲ್, ಇಲ್ಲೂ ಡಿಫ್ರೆನ್ಷಿಯಬಲ್. ಸೊ ಈಚ್ ಆ್ಯಂಡ್ ಎವ್ರಿ ನೈಬರ್ಹುಡ್ ಪಾಯಿಂಟ್ ಆಫ್ ಝೆಡ್ ನಾಟಲ್ಲಿ ಏನಾಗಿರಬೇಕು, ನನಗೆ
ಆ ಫಂಕ್ಷನ್ನು ಡಿಫ್ರೆನ್ಷಿಯಬಲ್ ಆಗಿರಬೇಕು. ಓನ್ಲಿ ವೆನ್ ಆವಾಗ ನಾವೇನು ಹೇಳ್ತೀವಿ, ಎಫ್ ಆಫ್ ಝೆಡ್ ಈಸ್ ಅನಾಲಿಟಿಕ್ ಅಟ್ ಪಾಯಿಂಟ್ ಝೆಡ್ ನಾಟ್. ಓಕೆ, ಸೊ ಇಟ್ ಶುಡ್ ಬಿ ಡಿಫ್ರೆನ್ಷಿಯಬಲ್ at point z0 and also at every neighborhood point of z0. Got it? Now singular point. Suppose ಏನಾದ್ರು ಆ ಫಂಕ್ಷನ್ನು ಆ ಪಾಯಿಂಟಲ್ಲಿ ಅನಾಲಿಟಿಕ್ ಆಗಿಲ್ಲ ಅಂತಂದರೆ ದೆನ್ ವಿ ಕಾಲ್ ಸಚ್ ಅ ಪಾಯಿಂಟ್ ಆಸ್ ಸಿಂಗ್ಯುಲರ್ ಪಾಯಿಂಟ್. ಅ ಪಾಯಿಂಟ್ z0 ಇಟ್ ಈಸ್ ಸೆಟ್ ಟು ಬಿ ಸಿಂಗ್ಯುಲರ್ ಪಾಯಿಂಟ್ ಇಫ್ ದ ಫಂಕ್ಷನ್ ಈಸ್ ನಾಟ್ ಅನಾಲಿಟಿಕ್. ಸೊ ಏನೋ ಅನಾಲಿಟಿಕ್ ಆಗಿಲ್ಲ ಅಂದರೆ, that means differentiable ಆಗಿಲ್ಲ ಅಂತಂದರೆ at a point z0, then we call z0 point as a singular point of a function f of z ಅಂತ ಕರಿತೀವಿ. Got it? ನೆಕ್ಸ್ಟು ಆಲ್ಜಿಬ್ರಾ ಆಫ್ ಅನಾಲಿಟಿಕ್ ಫಂಕ್ಷನ್. ಸೊ ಆಲ್ಜಿಬ್ರಾ ಆಫ್ ಅನಾಲಿಟಿಕ್ ಫಂಕ್ಷನ್ ಅಂತಂದರೆ, ಸೊ ಈಗ ನಾನು ಎರಡು ಅನಾಲಿಟಿಕ್ ಫಂಕ್ಷನನ್ನು ಕನ್ಸಿಡರ್ ಮಾಡ್ತಿದ್ದೀನಿ. ಲೆಟ್ ಇಟ್ ಬಿ ಎಫ್ ಆಫ್ ಝೆಡ್ ಆ್ಯಂಡ್ ಜಿ ಆಫ್ ಝೆಡ್ ಬಿ ಟು ಅನಾಲಿಟಿಕಲ್ ಫಂಕ್ಷನ್. Then f of z plus g of z is also analytic and f of z minus g of z is also analytic. ಸೊ ಎರಡು ಅನಾಲಿಟಿಕ್ ಫಂಕ್ಷನನ್ನು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಬರೋ ಫಂಕ್ಷನ್ನು ಕೂಡ ಏನಾಗಿರುತ್ತೆ, ಅನಾಲಿಟಿಕ್ ಆಗುತ್ತೆ. ಇನ್ ದ ಸೇಮ್ ವೇ, ಸೊ ಇಫ್ ಯು ಮಲ್ಟಿಪ್ಲೈ ಟು ಅನಾಲಿಟಿಕಲ್ ಫಂಕ್ಷನ್ಸ್ ದೆನ್ ದ ಪ್ರಾಡಕ್ಟ್ ವಿಲ್ ಬಿ ಆಲ್ಸೋ ಅನಾಲಿಟಿಕ್. ಓಕೆ, ಅದೇ ಥರ ಡಿವೈಡ್ ಮಾಡಿದರೆ ಇಫ್ ಎಫ್ ಆಫ್ ಝೆಡ್ ಇಸ್ ಡಿವೈಡೆಡ್ ಬೈ ಜಿ ಆಫ್ ಝೆಡ್ where g of z is not equal to 0, then this function divide ಮಾಡ್ತೀವಲ್ವ, ಆ ಫಂಕ್ಷನ್ನು ಕೂಡ ಏನಾಗಿರುತ್ತೆ, ನನಗೆ ಅನಾಲಿಟಿಕ್ ಆಗಿರುತ್ತೆ. ದಟ್ ಮೀನ್ಸ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆಫ್ ಎನಿ ಟು ಅನಾಲಿಟಿಕಲ್ ಫಂಕ್ಷನ್ಸ್ ವಿಲ್ ಆಲ್ಸೋ ಬಿ ಆನ್ ಅನಾಲಿಟಿಕಲ್ ಫಂಕ್ಷನ್. ಗಾಟ್ ಇಟ್? Now let us move to the theorem. So this theorem, it is a important one. ಸೊ ಇದು ಯೂಶಲಿ ನಿಮಗೇನು 5 ಮಾರ್ಕ್ಸಿಗಿರುತ್ತೆ. ಸೊ ಇಟ್ ಈಸ್ ಅ ಬಿಗ್ ಥಿರಮ್. ಸೊ ಏನು ದೊಡ್ಡ ಥಿರಮ್ಮು. ಸೊ ದಿಸ್ ಥಿರಮ್ನ ನಿಮಗೇನಂತ ಕೇಳ್ತಾರೆ, ಸ್ಟೇಟ್ ಆ್ಯಂಡ್ ಪ್ರೂವ್ ನೆಸೆಸರಿ ಆ್ಯಂಡ್ ಸಫಿಷಿಯೆಂಟ್ ಕಂಡೀಷನ್ ಫಾರ್ ದ ಫಂಕ್ಷನ್ ಟು ಬಿ ಅನಾಲಿಟಿಕ್. ಸೊ ಇಲ್ಲಿ ಥಿರಮಲ್ಲಿ 2 ಪಾರ್ಟ್ ಆಫ್ ಪ್ರೂಫ್ ಇರುತ್ತೆ. ಸೊ ಫಸ್ಟ್ ಪಾರ್ಟ್ ಏನು, ನೆಸೆಸರಿ ಕಂಡೀಷನ್. ಸೊ ಇಲ್ಲಿ ನೆಸೆಸರಿ ಆ್ಯಂಡ್ ಸಫಿಷಿಯೆಂಟ್ ಕಂಡೀಷನ್ ಈಸ್ ನಥಿಂಗ್ ಬಟ್ ನೀವು ಇಫ್ ಆ್ಯಂಡ್ ಓನ್ಲಿ ಇಫ್ ಥಿರಮ್ಸ್ ಮಾಡ್ತೀರಾ ಅಲ್ವಾ, ಇಫ್ ಆ್ಯಂಡ್ ಓನ್ಲಿ ಇಫ್ ಥಿರಮ್. ಸೊ ಆ ಸೇಮ್ ಪಾರ್ಟು, ಸೇಮ್ ಥೆರಮ್ಸ್ ಅದೇ ಥರ ಇಲ್ಲಿ ಏನು, ನೆಸೆಸರಿ ಕಂಡೀಷನ್. ಇಫ್ ಕಂಡೀಷನನ್ನು ನೆಸೆಸರಿ ಕಂಡೀಷನ್ ಅಂತ ಕರಿತೀವಿ, ಓನ್ಲಿ ಇಫ್ ಕಂಡೀಷನನ್ನು ಸಫಿಷಿಯೆಂಟ್ ಕಂಡೀಷನ್ ಅಂತ ಕರಿತೀವಿ. ಇಲ್ಲಿ ಏನಾಗಿರುತ್ತೆ, ನಿಮಗೆ 2 ಪಾರ್ಟ್ ಇರುತ್ತೆ ಥೆರಮಲ್ಲಿ. ಸೊ ಒಂದು ಸಲ ನಿಮಗೆ ಈಗಲೂ ಕೇಳ್ಬೋದು, ಓನ್ಲಿ ಸ್ಟೇಟ್ ಆ್ಯಂಡ್ ಪ್ರೂವ್ ನೆಸೆಸರಿ ಕಂಡೀಷನ್ ಫಾರ್ ಎ ಫಂಕ್ಷನ್ ಟು ಬಿ ಅನಾಲಿಟಿಕ್. ಬರೀ ನೆಸೆಸರಿ ಕಂಡೀಷನ್ ಕೇಳಿದ್ರೆ ನೀವು ಏನು ಜಸ್ಟ್ ಇದ್ರದ್ದು ಸ್ಟೇಟ್ಮೆಂಟ್ ಬರೆದು ಪ್ರೂಫ್ ಬರೆದ್ರೆ ಆಗುತ್ತೆ. ಇಲ್ಲ ಓನ್ಲಿ ಸಫಿಷಿಯೆಂಟ್ ಕಂಡೀಷನ್ ಕೇಳಿದ್ರೆ ನಿಮಗೆ ಇಲ್ಲಿ ಸಫಿಷಿಯೆಂಟ್ ಕಂಡೀಷನ್ ಇದೆ, ಸಫಿಷಿಯೆಂಟ್ ಕಂಡೀಷನ್ನು. ಸೊ ಇದನ್ನು ಪ್ರೂವ್ ಮಾಡಿದ್ರೂ ಆಗುತ್ತೆ. ಓಕೆ, ಸಪೋಸ್ ಬೋತ್ ನೆಸೆಸರಿ ಆ್ಯಂಡ್ ಸಫಿಷಿಯೆಂಟ್ ಕಂಡೀಷನ್ ಕೇಳಿದರೆ ಯು ನೀಡ್ ಟು ರೈಟ್ ಬೋತ್ ಆಫ್ ದ ಪ್ರೂಫ್. ಓಕೆ, ಸೊ ಫಸ್ಟ್ ಏನು ಮಾಡೋಣ, ಥೆರಮ್ ನೆಸೆಸರಿ ಆ್ಯಂಡ್ ಸಫಿಷಿಯೆಂಟ್ ಕಂಡೀಷನ್ ಫಾರ್ ದ ಫಂಕ್ಷನ್ ಟು ಬಿ ಅನಾಲಿಟಿಕ್. ಸೊ ಫಸ್ಟು ಲೆಟ್ ಅಸ್ ಸಿ ದ ನೆಸೆಸರಿ ಕಂಡೀಷನ್. ಸೊ ನೆಸೆಸರಿ ಕಂಡೀಷನ್ ಈಸ್ ಇಫ್ ಕಂಡೀಷನ್. ಸೊ ನೆಸೆಸರಿ ಕಂಡೀಷನ್ ಸ್ಟೇಟ್ಮೆಂಟ್ ಏನು ಹೇಳ್ತಿದ್ದಾರೆ ಅಂತಂದರೆ, ಅ ಫಂಕ್ಷನ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಆಫ್ ಎಕ್ಸ್ ಕಮ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಕಮ ವೈ. ಸೊ ಏನು ಒಂದು ಫಂಕ್ಷನ್ ಇದೆ, ದಟ್ ಈಸ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು u of x comma y plus I into v of x comma y. It is said to be analytic if, so ಇದನ್ನು ಅನಾಲಿಟಿಕ್ ಅಂತ ಕರಿತೀವಿ ಯಾವಾಗ, ಇಫ್ u and v satisfy the condition. ಸೊ u part and v part ಏನಿದಲ್ವಾ, ಸೊ ಇಟ್ ಸ್ಯಾಟಿಸ್ಫೈಸ್ ದ ಕಂಡೀಷನ್ ಏನಾಗಿರಬೇಕು, ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ ಆ್ಯಂಡ್ ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಮೈನಸ್ ಡೋ ವಿ ಬೈ ಡೋ ಎಕ್ಸ್. ಓಕೆ, ಸೊ ಈ 2 ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡ್ತಿದೆ ಅಂತಂದರೆ ದೆನ್ ಆವಾಗ ಏನಂತೀವಿ, ಎಫ್ ಆಫ್ ಝೆಡನ್ನು ಅನಾಲಿಟಿಕ್ ಫಂಕ್ಷನ್ ಅಂತ ಹೇಳ್ತೀವಿ ಅಂತ ಕೊಟ್ಟಿದ್ದಾರೆ, ಆಯಿತಾ. ಸೊ ನಾವೇನು ಪ್ರೂವ್ ಮಾಡಬೇಕು, ಒಂದು ಫಂಕ್ಷನ್ ಎಫ್ ಆಫ್ ಝೆಡನ್ನು ಅನಾಲಿಟಿಕ್ ಅಂತ ಕನ್ಸಿಡರ್ ಮಾಡಿ, ಸೊ ಆ ಫಂಕ್ಷನ್ ಅನಾಲಿಟಿಕ್ ಆಯಿತು ಅಂತಂದರೆ ಈ ಈಕ್ವೇಷನ್ಸು ಸ್ಯಾಟಿಸ್ಫೈ ಆಗಿದೆ ಅಂತ ಪ್ರೂವ್ ಮಾಡಬೇಕು. ಈ ಈಕ್ವೇಷನ್ಸನ್ನ ವಿ ಆಲ್ಸೋ ಕಾಲ್ ಇಟ್ ಆಸ್ CR ಈಕ್ವೇಷನ್ಸ್ ಆರ್ ಕಾಚಿ-ರೇಮನ್ ಈಕ್ವೇಷನ್ಸ್ ಅಂತ ಕರೀತಾರೆ. ಓಕೆ, now let us move to the proof part. So proof,
ಬೈ ಗಿವನ್ ಡೇಟಾ. ಸೊ ಅವ್ರು ಏನು ಕೊಟ್ಟಿದ್ದಾರೆ, ನಮಗೇನು ಕೊಟ್ಟಿದ್ದಾರೆ ಅವರು, ಫಂಕ್ಷನ್ ಈಸ್ ಅನಾಲಿಟಿಕ್. ಸೊ ಏನು, ಬೈ ಗಿವನ್ ಡೇಟಾ ಫಂಕ್ಷನ್ ಈಸ್ ಅನಾಲಿಟಿಕ್. ಸೊ ಫಂಕ್ಷನ್ನು ಅನಾಲಿಟಿಕ್ ಆಗಿದೆ ಅಂತಂದರೆ ಏನಾಗಿರಬೇಕು, ಅದು ಡಿಫ್ರೆನ್ಷಿಯಬಲ್ ಆಗಿರಬೇಕಲ್ವಾ. ಸೊ ಡಿಫ್ರೆನ್ಷಿಯಬಲ್ ಆಗ್ತಾಯಿದೆ ಅಂದರೆ ಏನಾಗಿರುತ್ತೆ, ಎಫ್ ಡ್ಯಾಶ್ ಆಫ್ ಝೆಡ್ ಎಕ್ಸಿಸ್ಟ್ ಆಗುತ್ತೆ. ಸೊ ಫಂಕ್ಷನ್ ಎಫ್ ಆಫ್ ಝೆಡ್ ಅನಾಲಿಟಿಕ್ ಆಗಿದೆ ಅಂತಂದರೆ ಅದು ಡಿಫ್ರೆನ್ಷಿಯಬಲ್ ಆಗಿರಬೇಕು. ದಟ್ ಮೀನ್ಸ್ ಎಫ್ ಆಫ್ ಝೆಡ್ ಈಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಎಫ್ ಡ್ಯಾಶ್ ಆಫ್ ಝೆಡ್ ಎಕ್ಸಿಸ್ಟ್ ಆಯಿತು ಅಂತ ಅಂದರೆ ಫ್ರಮ್ ದ ಡೆಫಿನೇಷನ್ ಆಫ್ ಯುವರ್ ಡಿಫ್ರೆನ್ಷಿಯಬಲ್ ಆಫ್ ಎ ಫಂಕ್ಷನ್ ಎಫ್ ಡ್ಯಾಶ್ ಆಫ್ ಝೆಡ್ಡನ್ನು ಏನಂತ ಬರಿತೀವಿ, ಲಿಮಿಟ್ ಆಸ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಮೈನಸ್ ಎಫ್ ಆಫ್ ಝೆಡ್ ಡಿವೈಡೆಡ್ ಬೈ ಡೆಲ್ಟಾ ಝೆಡ್, ದಟ್ ಈಸ್ ಯುವರ್ ಎಫ್ ಡ್ಯಾಶ್ ಆಫ್ ಝೆಡ್. ಸೊ ಇದೇನಾಗಿರುತ್ತೆ, ಎಕ್ಸಿಸ್ಟ್ ಆಗಿರುತ್ತೆ. ಸೊ ಕಾಲ್ ದಿಸ್ ಆಸ್ ಈಕ್ವೇಷನ್ ಸಮ್ ಸ್ಟಾರ್. Now f of z is equal to u of x comma y plus I into v of x comma y ಆಯಿತು ಅಂತಂದರೆ, ಸೊ ಡೆಲ್ಟಾ ಝೆಡ್ಡನ್ನು ನಾನು ಏನಂತ ಬರಿಬೋದು, z is equal to x plus I into y. ಸೊ ಡೆಲ್ಟಾ ಝೆಡ್ ಕ್ಯಾನ್ ಬಿ ರಿಟನ್ ಆಸ್ ಡೆಲ್ಟಾ x plus I into ಡೆಲ್ಟಾ y. ಆ್ಯಂಡ್ ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಏನಾಗುತ್ತೆ, ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಝೆಡ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ. ಸೊ ಅಲ್ವಾ, ದೇರ್ ಫೋರ್ ಈಕ್ವೇಷನ್ ಸ್ಟಾರ್ ಇಂಪ್ಲೇಸ್. ಸೊ ಹಾಗಾದರೆ ಈಕ್ವೇಷನ್ ಸ್ಟಾರ್ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಲಿಮಿಟ್ ಆಸ್ ಡೆಲ್ಟಾ ಝೆಡ್ ಟೆನ್ಸ್ ಟು 0. ಇಲ್ಲಿ ಏನಿದೆ, ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಇದೆ. ಸೊ ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ನನಗೇನು ಬಂದಿದೆ, ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಪ್ಲಸ್ ಡೆಲ್ಟಾ ವೈ ಮೈನಸ್ ಇಲ್ಲೇನಿದೆ ನೆಕ್ಸ್ಟ್ ಎಫ್ ಆಫ್ ಝೆಡ್ ಇದೆ. ಎಫ್ ಆಫ್ ಝೆಡ್ ಇಸ್ ನಥಿಂಗ್ ಬಟ್ ಯು ಆಫ್ ಎಕ್ಸ್ ಕಾಮ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಕಾಮ ವೈ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಝೆಡ್ ಇದೆ. ಡೆಲ್ಟಾ ಝೆಡ್ ಇಸ್ ನಥಿಂಗ್ ಬಟ್ ಎಕ್ಸ್ delta x plus I into delta y. So call this as equation 1. Now as delta z tends to 0, so ಇಲ್ಲಿ ನನಗೆ ಲಿಮಿಟ್ ಏನಿರೋದು delta z tends to 0 ಅಲ್ವಾ. ಸೊ as delta z tends to 0 along the real axis, ಸೊ ಏನು ಡೆಲ್ಟಾ ಝೆಡ್ ಟೆನ್ಸ್ ಟು 0 ಅಲಾಂಗ್ ದ ರಿಯಲ್ ಆಕ್ಸಿಸ್ ಅಂತಂದರೆ ಏನು, ಎಕ್ಸ್ ಟೆನ್ಸ್ ಟು 0 ಆಗಿತ್ತು ಅಂದರೆ ಆವಾಗ ನಾನು ವೈ ವ್ಯಾಲ್ಯೂಸನ್ನು ಏನಂತ ಕನ್ಸಿಡರ್ ಮಾಡ್ತೀನಿ, 0 ಕನ್ಸಿಡರ್ ಮಾಡ್ತೀನಿ ಅಂತ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ಇನ್ ಯೋರ್ ಪ್ರೀವಿಯಸ್ ಸೆಷನ್ ಕ್ಲಾಸಸ್. ಓಕೆ, ಸೊ ಪ್ರೀವಿಯಸ್ ಸೆಷನಲ್ಲಿ ಹೇಳಿದ್ದೀನಿ. ಸೊ ಯೂಸಿಂಗ್ ದಿಸ್ ಏನಂತ ಬರೀಬೋದು, ಆಸ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಅಲಾಂಗ್ ರಿಯಲ್ ಆಕ್ಸಿಸ್ ಅಂದರೆ ಆಸ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಏನಾಗಿರುತ್ತೆ, ನನಗೆ ಡೆಲ್ಟಾ ವೈ ವ್ಯಾಲ್ಯೂ ಏನಾಗಿರುತ್ತೆ, 0 ಆಗುತ್ತೆ. ಓಕೆ, ಸೊ ಹಾಗಾದರೆ ಈಕ್ವೇಷನ್ 1 ಇಂಪ್ಲೇಸ್ ಇಲ್ಲಿ ನಾನು ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗಿರುತ್ತೆ, ನನಗೆ ಡೆಲ್ಟಾ ವೈ ವ್ಯಾಲ್ಯೂಸು 0 ಆಗಿರುತ್ತೆ. ಹಾಗಾದರೆ ಏನು, ಈ ಡೆಲ್ಟಾ ವೈ ವ್ಯಾಲ್ಯೂ 0 ಆಗಿ ಏನು ಸಿಗುತ್ತೆ ನನಗೆ, ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ವೈ ಮೈನಸ್ ಯು ಆಫ್ ಎಕ್ಸ್ ಕಾಮ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಕಾಮ ವೈ ಡಿವೈಡೆಡ್ ಬೈ ಇಲ್ಲಿ ಡೆಲ್ಟಾ ವೈ 0 ಆಗಿ ನನಗೇನು ಸಿಗುತ್ತೆ, ಡೆಲ್ಟಾ ಎಕ್ಸ್ ಸಿಗುತ್ತೆ. ಓಕೆ, ನಾವು ಈಗ ಇಟ್ ಇಂಪ್ಲೈಸ್ ಲಿಮಿಟಸ್ ಇಲ್ಲೇನು ಮಾಡಿ, ನೀವು ಇಮ್ಯಾಜಿನರಿ ಪಾರ್ಟ್ಸು ಮತ್ತು ರಿಯಲ್ ಪಾರ್ಟ್ಸನ್ನ ಏನು ಮಾಡಿ ಸಪ್ರೇಟ್ ಮಾಡ್ತಿದ್ದೀನಿ ನಾನಿಲ್ಲಿ. ಸೊ ಲಿಮಿಟಸ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಮ ವೈ ಮೈನಸ್ ಇಲ್ಲಿ ರಿಯಲ್ ಟರ್ಮ್ ಯಾವುದಿರೋದು, ಯು ಆಫ್ ಎಕ್ಸ್ ಕಮ ವೈ ಮೈನಸ್ ಯು ಆಫ್ ಎಕ್ಸ್ ಕಮ ವೈ ಡಿವೈಡೆಡ್ ಬೈ ಇಲ್ಲಿ ಡೆಲ್ಟಾ ಎಕ್ಸ್ ಮಾಡ್ಕೊಳ್ಳಿ, ಇಲ್ಲಿ ಎಕ್ಸ್ ಬಿಟ್ಟಿದೆ, ಪ್ಲಸ್ ಲಿಮಿಟಸ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಇಲ್ಲಿ ಲಿಮಿಟನ್ನ ಸಪ್ರೇಟ್ ಅಪ್ಲೈ ಮಾಡ್ತಿದ್ದೀನಿ. ಸೊ ಇನ್ನೇನು ಇಮ್ಯಾಜಿನರಿ ಟರ್ಮ್ಸ್ ಅಲ್ವಾ, ಸೊ ಅದನ್ನು ನಾನು ಐನ ಸಪ್ರೇಟಾಗಿ ಮಲ್ಟಿಪ್ಲೈ ಮಾಡಿದ್ರೆ ವಿ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ವೈ ಮೈನಸ್ ವಿ ಆಫ್ ಎಕ್ಸ್ ಕಮ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಆಗುತ್ತೆ. ಸೊ ಈಗ ನಾನು ಲಿಮಿಟ್ ಅಪ್ಲೈ ಮಾಡಿದ್ದನ್ನು ನಾನು ಇದಿಷ್ಟು ಟರ್ಮನ್ನ ಏನಂತ ಬರ್ಕೊತೀನಿ, ಡೋ ಯು ಬೈ ಡೋ ಎಕ್ಸ್. ಯಾಕೆಂದರೆ ಇಲ್ಲಿ ನನಗೆ ಬರೀ ಯು ಟರ್ಮ್ಸ್ ಇದೆ ಆ್ಯಂಡ್ ಇಲ್ಲಿ ನನಗೆ ವಿ ಟರ್ಮ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಆಗಿರೋದ್ರಿಂದ. ಸೊ ಇದು ನಾನು ಏನು ಬರ್ಕೊತಿದ್ದೀನಿ, ಇದಿಷ್ಟು ಟರ್ಮನ್ನ ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಐ ಇಂಟು, ಸೊ ಐ ಇಮ್ಯಾಜಿನರಿ ಟರ್ಮ್ ಹಾಗೆ ಇಟ್ಕೊಂಡು ಲಿಮಿಟಸ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ವಿ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಮ ವೈ ಮೈನಸ್ ವಿ ಆಫ್ ಎಕ್ಸ್ ಕಮ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸನ್ನು ನಾನು ಡೋ ವಿ ಬೈ ಡೋ ಎಕ್ಸ್ ಅಂತ ಬರ್ಕೊತಿದ್ದೀನಿ. ಸೊ ಕಾಲ್ ದಿಸ್ ಆಸ್ ಈಕ್ವೇಷನ್ 2. ಸೊ ಇನ್ ದ ಸೇಮ್ ವೇ ಸಪೋಸ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಅಲಾಂಗ್ ದ ಇಮ್ಯಾಜಿನರಿ ಆಕ್ಸಿಸ್ ಆದರೆ ಏನಾಗುತ್ತೆ, ಡೆಲ್ಟಾ ವೈ ಟೆನ್ಸ್ ಟು 0. ಸೊ ಡೆಲ್ಟಾ ವೈ ಟೆನ್ಸ್ ಟು 0 ಲಿಮಿಟ್ ಅಪ್ಲೈ ಮಾಡಿದಾಗ ಏನಾಗಿರುತ್ತೆ, ನನಗೆ ಡೆಲ್ಟಾ ಎಕ್ಸ್ ವ್ಯಾಲ್ಯೂಸು 0 ಆಗುತ್ತೆ.
ಸೊ ಲಾಸ್ಟ್ ಮಾಡಿದ್ವಲ್ಲ ಅದೇ ಥರ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ, ಡೆಲ್ಟಾ ವೈ ಟೆನ್ಸ್ ಟು 0, ಡೆಲ್ಟಾ ವೈ 0ಗೆ ಅಪ್ರೋಚ್ ಆಗ್ತಿದೆ ಅಂತ ತೋರಿಸ್ದಾಗ ನನಗೇನಾಗಿರುತ್ತೆ, ಡೆಲ್ಟಾ ಎಕ್ಸ್ ವ್ಯಾಲ್ಯೂಸು 0 ಆಗಿರುತ್ತೆ. ದೇರ್ ಫಾರ್ ಈಕ್ವೇಷನ್ 1 ಇಂಪ್ಲೇಸ್ ಏನಾಗುತ್ತೆ, ಲಿಮಿಟಸ್ ಡೆಲ್ಟಾ ವೈ ಟೆನ್ಸ್ ಟು 0, ಇಲ್ಲಿ ಡೆಲ್ಟಾ ಎಕ್ಸ್ ಟರ್ಮ್ 0 ಆಗೋದ್ರಿಂದ ಯು ಆಫ್ ಎಕ್ಸ್ ಕಮ ವೈ ಪ್ಲಸ್ ಡೆಲ್ಟಾ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಕಮ ವೈ ಪ್ಲಸ್ ಡೆಲ್ಟಾ ವೈ. ಸೊ ದಿಸ್ ಟರ್ಮ್ಸ್ minus u of x comma y plus I into v of x comma y divided by delta x plus I into delta y ಇದೆ. ಡೆಲ್ಟಾ ಎಕ್ಸ್ 0 ಆಯಿತು ಅಂದರೆ ರಿಮೈನಿಂಗ್ ಟರ್ಮ್ ನನಗೇನು ಬಂತು, I into ಡೆಲ್ಟಾ y. ಸೊ ದಿಸ್ ಇಸ್ ಈಕ್ವಲ್ ಟು, ಇಲ್ಲಿ ಏನಾಗುತ್ತೆ ನನಗೆ ಈ ಟರ್ಮ್ಸನ್ನ ನಾನು ರಿಯಲ್ ಟರ್ಮ್ಸು ಮತ್ತು ಇಮ್ಯಾಜಿನರಿ ಟರ್ಮ್ಸನ್ನು ಸಪ್ರೇಟ್ ಮಾಡಿದ್ರೆ ನನಗೇನಾಗುತ್ತೆ, ಇಲ್ಲಿ ಡೋ ಯು ಬೈ ಡೋ ವೈ ಬರುತ್ತೆ ಪ್ಲಸ್ ಐ ಬೈ ಐ ಇಂಟು ಡೋ ವಿ ಬೈ ಡೋ ವೈ ಬರುತ್ತೆ. ಇಲ್ಲಿ 1/i ಡಿನಾಮಿನೇಟರಲ್ಲಿ ಐ ಇರೋದ್ರಿಂದ 1/i ಇಂಟು ಡೋ ಯು ಬೈ ಡೋ ವೈ ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ವೈ. ಐ ಕ್ಯಾನ್ಸಲ್ ಆಗಿ ನನಗೇನು ಉಳಿಯುತ್ತೆ, 1/i ಇಂಟು ಡೋ ಯು ಬೈ ಡೋ ವೈ ಪ್ಲಸ್ ಡೋ ವಿ ಬೈ ಡೋ ವೈ ಉಳಿಯುತ್ತೆ. ಓಕೆ, ಸೊ ಈಗ 1/i ಇರೋ ಕಡೆ ಇಲ್ಲಿ 1/i ಇಂಟು ಡೋ ಯು ಬೈ ಡೋ ವೈ ಇದಲ್ವಾ, ಮಲ್ಟಿಪ್ಲೈ ಬೋತ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಮೈನಸ್ ಐ ಮಾಡಿದ್ರೆ ನನಗೇನು ಬರುತ್ತೆ, ಮೈನಸ್ ಐ ಇಂಟು ಡೋ ಯು ಬೈ ಡೋ ವೈ ಬರುತ್ತೆ ಪ್ಲಸ್ ಇಲ್ಲಿ ಐ ಕ್ಯಾನ್ಸಲ್ ಆಗಿ ಡೋ ವಿ ಬೈ ಡೋ ವೈ ಹಾಗೆ ಉಳಿಯುತ್ತೆ. ಈಗ ಈಕ್ವೇಷನ್ 2 ಮತ್ತು ಈಕ್ವೇಷನ್ 3ನ ಕಂಪೇರ್ ಮಾಡಿ ರಿಯಲ್ ಪಾರ್ಟ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟನ್ನು ಕಂಪೇರ್ ಮಾಡಿದರೆ ನನಗೇನು ಸಿಗುತ್ತೆ, ಸೊ ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ. ಸೊ ಇಲ್ಲಿ ಇದು ರಿಯಲ್ ಪಾರ್ಟ್ ಏನಾಯಿತು, ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ. ಆ್ಯಂಡ್ ಇಮ್ಯಾಜಿನರಿ ಪಾರ್ಟನ್ನು ನಾನು ಕಂಪೇರ್ ಮಾಡಿದರೆ ಏನಾಗುತ್ತೆ, ಡೋ ವಿ ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಡೋ ಯು ಬೈ ಡೋ ವೈ. ಸೊ ದೀಸ್ ಆರ್ ನಥಿಂಗ್ ಬಟ್ ಯುವರ್ ಸಿ ಆರ್ ಈಕ್ವೇಷನ್ಸ್. ಸೊ ನಾನು ಇಲ್ಲಿ ಏನು ಮಾಡಿದೆ, ಫಂಕ್ಷನ್ ಅನಾಲಿಟಿಕ್ ಅಂತ ಕನ್ಸಿಡರ್ ಮಾಡಿ ಸಿ ಆರ್ ಈಕ್ವೇಷನ್ಸನ್ನು ಪ್ರೂವ್ ಮಾಡಿದೆ. ಓಕೆ, ದಿಸ್ ಈಸ್ ಯೋರ್ ನೆಸಸರಿ ಕಂಡೀಷನ್. ನೌ ಲೆಟ್ ಅಸ್ ಮೂವ್ ಟು ದ ಸಫಿಷಿಯೆಂಟ್ ಕಂಡೀಷನ್. ಸೊ ಈಗ ಸಫಿಷಿಯೆಂಟ್ ಕಂಡೀಷನ್. ಸೊ ಸಫಿಷಿಯೆಂಟ್ ಕಂಡೀಷನಲ್ಲಿ ಏನಿಲ್ಲ, ಸಿ ಆರ್ ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ನಾನು ಕನ್ಸಿಡರ್ ಮಾಡಿ ಆಮೇಲೆ ಆ ಫಂಕ್ಷನನ್ನು ಅನಾಲಿಟಿಕ್ ಅಂತ ಪ್ರೂವ್ ಮಾಡೋದು, ಅಂದರೆ ಉಲ್ಟಾ ಕೇಸ್, ಓನ್ಲಿ ಇಫ್ ಕಂಡೀಷನ್. ಸೊ ಇಲ್ಲಿ ಏನು ಮಾಡ್ತಿದ್ದೀನಿ, ಇಫ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಆಫ್ ಎಕ್ಸ್ ಕಮ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ಕಮ ವೈ. ಸೊ ಇದನ್ನು ನಾನು ಇಟ್ ಈಸ್ ಸಮ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ, ಸಚ್ ದಟ್ ಏನಾಗಿದೆ ಈ ಫಂಕ್ಷನ್, ದಿಸ್ ಫಂಕ್ಷನ್ ಸ್ಯಾಟಿಸ್ಫೈಸ್ ದ ಸಿ ಆರ್ ಈಕ್ವೇಷನ್ ಕಂಡೀಷನ್ಸ್, ದಟ್ ಈಸ್ ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ ಆ್ಯಂಡ್ ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಮೈನಸ್ ಡೋ ವಿ ಬೈ ಡೋ ಎಕ್ಸ್. ದೆನ್ the function is analytic. So I need to prove that f of z is analytic. ಉಲ್ಟಾ. ಸೊ ಲಾಸ್ಟ್ ಕೇಸಲ್ಲಿ ಅನಾಲಿಟಿಕ್ ಅಂತ ತಗೊಂಡು ಸಿ ಆರ್ ಈಕ್ವೇಷನ್ ಸ್ಯಾಟಿಸ್ಫೈ ಮಾಡುತ್ತಾ ಅಂತ ಪ್ರೂವ್ ಮಾಡ್ತಿದ್ವಿ. ಇಲ್ಲಿ ಏನು ಮಾಡ್ತೀವಿ, ಸಿ ಆರ್ ಈಕ್ವೇಷನ್ಸ್ ಪ್ರೂವ್ ಆಗುತ್ತೆ ಅಂತ ಕನ್ಸಿಡರ್ ಮಾಡಿ ವಿ ನೀಡ್ ಟು ಪ್ರೂವ್ ದ ಫಂಕ್ಷನ್ ಈಸ್ ಅನಾಲಿಟಿಕ್. ಓಕೆ, ನೌ ಲೆಟ್ ಅಸ್ ಮೂವ್ ಆನ್ ಟು ದ ಪ್ರೂಫ್ ಪಾರ್ಟ್. ಸೊ ಪ್ರೂಫಲ್ಲಿ ನಾವು ಫ್ರಮ್ ಮೀನ್ ವ್ಯಾಲ್ಯೂ ಥಿಯರಮ್ ವಿ ನೋ ದಟ್ ಮೀನ್ ವ್ಯಾಲ್ಯೂ ಥಿಯರಮ್ ಫಾರ್ ಅ ಪಾರ್ಷಿಯಲ್ ಡಿರವೇಟಿವ್. ಸೊ ಏನಂತ ಬರಿಬೋದು, ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಮ ವೈ ಪ್ಲಸ್ ಡೆಲ್ಟಾ ವೈ ಈಸ್ ಈಕ್ವಲ್ ಟು ಯು ಆಫ್ ಎಕ್ಸ್ ಕಮ ವೈ ಪ್ಲಸ್ ಡೋ ಯು ಬೈ ಡೋ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್ ಪ್ಲಸ್ ಡೋ ಯು ಬೈ ಡೋ ವೈ ಇಂಟು ಡೆಲ್ಟಾ ವೈ ಪ್ಲಸ್ ಸಮ್ ಹೈಯರ್ ಆರ್ಡರ್ ಟರ್ಮ್ಸ್ ಆಫ್ ಡೆಲ್ಟಾ ಎಕ್ಸ್ ಆ್ಯಂಡ್ ಡೆಲ್ಟಾ ವೈ ಬರುತ್ತೆ. ಈಗ ನಾನು ನೆಗ್ಲೆಕ್ಟಿಂಗ್ ದಿಸ್ ಹೈಯರ್ ಆರ್ಡರ್ ಟರ್ಮ್ಸ್ ಏನಾಗುತ್ತೆ, ನನಗೆ ಈ ಪಾರ್ಟ್ ಅಷ್ಟೇ ಸಿಗುತ್ತೆ ಅಲ್ವಾ. ಸೊ ಇದನ್ನು ನಾನು ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಮ ವೈ ಪ್ಲಸ್ ಡೆಲ್ಟಾ ವೈ, ಇಲ್ಲಿ ಯು ಆಫ್ ಎಕ್ಸ್ ಕಮ ವೈನ ನಾನು ಈಕ್ವಲ್ಸಿಂದ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಯು ಆಫ್ ಎಕ್ಸ್ ಕಮ ವೈ ಈಸ್ ಈಕ್ವಲ್ ಟು ಡೋ ಯು ಬೈ ಡೋ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್ ಪ್ಲಸ್ ಡೋ ಯು ಬೈ ಡೋ ವೈ ಇಂಟು ಡೆಲ್ಟಾ ವೈ ಆಗುತ್ತೆ. ಸಿಮಿಲರ್ಲಿ ನಾನು ವಿಗೆ ಇದೇ ಥರ ಇದು ಮಾಡಿದರೆ ಏನಾಗುತ್ತೆ, ವಿ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಮ ವೈ ಪ್ಲಸ್ ಡೆಲ್ಟಾ ವೈ ಮೈನಸ್ ವಿ ಆಫ್ ಎಕ್ಸ್ ಕಮ ವೈ ಈಸ್ ಈಕ್ವಲ್ ಟು ಡೋ ವಿ ಬೈ ಡೋ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್ ಪ್ಲಸ್ ಡೋ ವಿ ಬೈ ಡೋ ವೈ ಇಂಟು ಡೆಲ್ಟಾ ವೈ ಆಗುತ್ತೆ. ಓಕೆ, ನಾವು ಕನ್ಸಿಡರ್ ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಮೈನಸ್ ಎಫ್ ಆಫ್ ಝೆಡ್ಡನ್ನು ಏನಂತ ಬರಿಬೋದು ಅಂತ ಆಲ್ರೆಡಿ ಇಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಅಲ್ವಾ. ಇಲ್ಲಿ ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದೀವಿ ಅಲ್ವಾ ನಾವು ಪ್ರೂಫ್ ಸ್ಟಾರ್ಟಿಂಗಲ್ಲಿ.
here f of z is u of x, y plus I into v of x, y f of z plus delta z ಅನ್ನು ಈ ಥರ ಬರೀತೀವಿ ಅಂತ ಆಲ್ರೆಡಿ ನೆಸೆಸರಿ ಕಂಡೀಷನ್ ಹೇಳಿದ್ವಿ. ಸೊ ಇದನ್ನು ಕನ್ಸಿಡರ್ ಮಾಡಿದರೆ ಏನಾಗುತ್ತೆ, ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಮೈನಸ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ y plus delta y plus I into v of x plus delta x, y plus delta y. This is your f of z plus delta z. Okay. ಮೈನಸ್ ಏನು ಎಫ್ ಆಫ್ ಝೆಡ್ ಏನಾಗುತ್ತೆ, ಯು ಆಫ್ ಎಕ್ಸ್ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ವೈ. ಸೊ ಈಗ ಏನು ಮಾಡಿ ನೀವು ರಿಯಲ್ ಟರ್ಮ್ಸ್ ಇಮ್ಯಾಜಿನರಿ ಟರ್ಮ್ಸನ್ನ ರಿಅರೇಂಜ್ ಮಾಡಿದರೆ ಯು ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ವೈ ಪ್ಲಸ್ ಡೆಲ್ಟಾ ವೈ ಮೈನಸ್ ಯು ಆಫ್ ಎಕ್ಸ್ ವೈ ಪ್ಲಸ್ ಐ ಕಾಮನ್ ತೆಗ್ದು ವಿ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ವೈ ಪ್ಲಸ್ ಡೆಲ್ಟಾ ವೈ ಮೈನಸ್ ವಿ ಆಫ್ ಎಕ್ಸ್ ವೈ ಆಗುತ್ತೆ. ಈಗ ನಾನು ಯೂಸಿಂಗ್ ದಿಸ್ ಮೀನ್ ವ್ಯಾಲ್ಯೂ ಥಿಯರಮ್ ಏನಂತ ಹೇಳಿದ್ವಿ, ಸೊ ಇದನ್ನು ನಾನು ಏನಂತ ಬರಿಬೋದು, ಯು ಆಫ್ ದಿಸ್ ಟರ್ಮ್ನೇನು ಡೋ ಯು ಬೈ ಡೋ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್ ಪ್ಲಸ್ ಡೋ ಯು ಬೈ ಡೋ ವೈ ಇಂಟು ಡೆಲ್ಟಾ ವೈ ಅಂತ ಹೇಳಿದ್ದೆ ಅಲ್ವಾ. ಸೊ ಅದು ಆ ಟರ್ಮ್ಸಿಂದ ನಾನಿಲ್ಲಿ ರಿಪ್ಲೇಸ್ ಮಾಡ್ತಿದ್ದೀನಿ. ಪ್ಲಸ್ ಐ ಇಂಟು ವಿ ಆಫ್ ಟರ್ಮ್ಸ್ನ ಏನಂತ ಬರಿಬೋದು, ಡೋ ವಿ ಬೈ ಡೋ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್ ಪ್ಲಸ್ ಡೋ ವಿ ಬೈ ಡೋ ವೈ ಇಂಟು ಡೆಲ್ಟಾ ವೈ. ಸೊ ಇಲ್ಲೇನು ಮಾಡಿ ಈಗ ಎಲ್ಲೆಲ್ಲಿ ಡೆಲ್ಟಾ ಎಕ್ಸ್ ಟರ್ಮ್ ಇದೆ ಅದನ್ನು ನೋಡಿಕೊಂಡು ಡೆಲ್ಟಾ ಎಕ್ಸನ್ನು ಕಾಮನ್ ತೆಗೆದು, ಸೊ ಇಲ್ಲಿದೆ ಆ್ಯಂಡ್ ಇಲ್ಲಿದೆ. ಸೊ ಏನಾಯಿತು, ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಇನ್ ದ ಸಿಮಿಲರ್ ಬೈ ಡೆಲ್ಟಾ ವೈ ಟರ್ಮ್ಸ್ ಎಲ್ಲಿದೆ, ಇಲ್ಲಿದೆ ಆ್ಯಂಡ್ ಇಲ್ಲಿದೆ. ಸೊ ಇದೇನಾಗುತ್ತೆ, ಡೋ ಯು ಬೈ ಡೋ ವೈ ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ವೈ ಇಂಟು ಡೆಲ್ಟಾ ವೈ ಆಗುತ್ತೆ. ಈಗ ನನಗೇನಾಗುತ್ತೆ ಈ ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಟರ್ಮ್ಸನ್ನ ಸಪ್ರೇಟ್ ಮಾಡಿ ಸಾರ್ಟ್ ಮಾಡಿದಾಗ ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ಎಕ್ಸ್ ಹಾಗೆ ಇರುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, ಸಿ ಆರ್ ಇಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಕೊಟ್ಟಿದ್ದಾರಲ್ವಾ. ಸೊ ಸಿ ಆರ್ ಇಕ್ವೇಷನ್ಸ್ ಪ್ರಕಾರ ಡೋ ಯು ಬೈ ಡೋ ವೈ ಕ್ಯಾನ್ ಬಿ ರಿಟರ್ನ್ ಆಸ್ ಮೈನಸ್ ಡೋ ವಿ ಬೈ ಡೋ ಎಕ್ಸ್, ಅದನ್ನು ನಾನು ರಿಪ್ಲೇಸ್ ಮಾಡ್ತಾಯಿದ್ದೀನಿ. ಪ್ಲಸ್ ಅಗೇನ್ ಡೋ ವಿ ಬೈ ಡೋ ವೈ ಕ್ಯಾನ್ ಬಿ ರಿಟರ್ನ್ ಆಸ್ ಡೋ ಯು ಬೈ ಡೋ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಯಿತು, ಡೋ ಯು ಬೈ ಡೋ ಎಕ್ಸಿಂದ ರಿಪ್ಲೇಸ್ ಮಾಡ್ತಿದ್ದೀನಿ. ಏನಿಲ್ಲ, ಇಲ್ಲಿ ಡೋ ವೈ ಟರ್ಮ್ಸನ್ನ ಡೋ ಎಕ್ಸ್ ಟರ್ಮ್ಸಿಂದ ರಿಪ್ಲೇಸ್ ಮಾಡೋಕ್ಕೋಸ್ಕರ ಸಿ ಆರ್ ಇಕ್ವೇಷನ್ಸನ್ನು ಯೂಸ್ ಮಾಡ್ಕೊತಿದ್ದೀನಿ. ಓಕೆ, ಈಗ ಸೊ ಈ ಟರ್ಮ್ ಹಾಗಿರುತ್ತೆ. ಪ್ಲಸ್ ಇಲ್ಲೇನು ಮಾಡ್ತೀನಿ, ನಾನು ಐನ ಕಾಮನ್ ತೆಗಿತೀನಿ. ಇಲ್ಲಿ -1 ಇದೆ ಅಲ್ವಾ, -1 ಕ್ಯಾನ್ ಬಿ ರಿಟರ್ನ್ ಆಸ್ ಐ ಸ್ಕ್ವೇರ್. ಅವಾಗ ಏನಾಯಿತು, ಐ ಇಂಟು 1 ಐ ಕಾಮನ್ ತೆಗೆದ್ರೆ ಇನ್ನೇನಾಯಿತು, ಇಲ್ಲಿ ಇನ್ನೊಂದು ಐ ಉಳಿದು ಐ ಇಂಟು ಡೋ ವಿ ಬೈ ಡೋ ಎಕ್ಸ್ ಪ್ಲಸ್ ಇಲ್ಲಿ 1 ಐ ಕಾಮನ್ ತೆಗೆದ್ರೆ ಡೋ ಯು ಬೈ ಡೋ ಎಕ್ಸ್ ಇಂಟು ಡೆಲ್ಟಾ ವೈ ಆಯಿತು. ಸೊ ಫೈನಲ್ ಆಗಿ ನನಗೇನು ಬಂತು, ಈ ಎರಡು ಟರ್ಮ್ಸ್ ಏನು ಬಂತು, ಸೇಮ್ ಬಂತಲ್ವಾ. ಸೊ ಆವಾಗ ನಾನು ಏನು ಮಾಡ್ಬೋದು, ಡೆಲ್ಟಾ ಎಕ್ಸ್ ಆ್ಯಂಡ್ ಐ ಡೆಲ್ಟಾ ವೈನ ಕಾಮನ್ ತೆಗೆದ್ರೆ ಏನಾಗುತ್ತೆ, ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್ ಪ್ಲಸ್ ಐ ಇಂಟು ಡೆಲ್ಟಾ ವೈ ಆಯಿತು. ನಾವು ಕನ್ಸಿಡರ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಲಿಮಿಟ್ ಆಸ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಮೈನಸ್ ಎಫ್ ಆಫ್ ಝೆಡ್ ಬೈ ಡೆಲ್ಟಾ ಝೆಡ್. ಸೊ ಈ ಟರ್ಮ್ ನನಗೇನು ಬಂದಿದೆ, ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಮೈನಸ್ ಎಫ್ ಆಫ್ ಝೆಡ್ ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್ ಪ್ಲಸ್ ಐ ಇಂಟು ಡೆಲ್ಟಾ ವೈ. ಇಲ್ಲಿ ಡಿನಾಮಿನೇಟರಲ್ಲಿ ಡೆಲ್ಟಾ ಝೆಡ್ ಇದೆ. ಡೆಲ್ಟಾ ಝೆಡ್ ಇಸ್ ನಥಿಂಗ್ ಬಟ್ ಡೆಲ್ಟಾ ಎಕ್ಸ್ ಪ್ಲಸ್ ಐ ಇಂಟು ಡೆಲ್ಟಾ ವೈ. ಸೊ ನ್ಯೂಮರೇಟರು ಡಿನಾಮಿನೇಟರಲ್ಲಿ ಡೆಲ್ಟಾ ಎಕ್ಸ್ ಪ್ಲಸ್ ಐ ಇಂಟು ಡೆಲ್ಟಾ ವೈ ಕ್ಯಾನ್ಸಲ್ ಆದರೆ ನನಗೇನು ಸಿಗುತ್ತೆ, ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ಎಕ್ಸ್. ಇಲ್ಲಿ ನಾನು ಡೆಲ್ಟಾ ಝೆಡ್ ಟೆನ್ಸ್ ಟು 0 ಇಸ್ ನಥಿಂಗ್ ಬಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಆ್ಯಂಡ್ ಡೆಲ್ಟಾ ವೈ ಟೆನ್ಸ್ ಟು 0. ಈಗ ನನಗೆ ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಟರ್ಮ್ಸ್ ನನಗೇನು ಇಲ್ಲ ಅಂತ ಆದರೆ ಏನಾಗುತ್ತೆ, ಲಿಮಿಟ್ ಅಪ್ಲೈ ಮಾಡೋದು ಇಟ್ ವೋಂಟ್ ಮೇಕ್ ಅ ಡಿಫ್ರೆನ್ಸ್ ಅಲ್ವಾ. ಸೊ ಏನು ಸಿಗುತ್ತೆ ನನಗೆ, ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ಎಕ್ಸ್ ಸಿಗುತ್ತೆ. It implies f dash of z is equal to dou u by dou x na using CR equations dou v by dou y plus I into dou v by dou x can be replaced as minus dou u by dou y. That means ಏನಾಗಿದೆ ನನಗೆ f dash of z ಎಕ್ಸಿಸ್ಟ್ ಆಗಿದೆ. ಸೊ f dash of z ಎಕ್ಸಿಸ್ಟ್ ಆಗಿದೆ ಅಂದರೆ ಏನಾಗಿದೆ, ಫಂಕ್ಷನು ಡಿಫ್ರೆನ್ಷಿಯೇಬಲ್ ಆಗಿದೆ ಅಂತ. ಸೊ ಡಿಫ್ರೆನ್ಷಿಯೇಬಲ್ ಆಗಿದೆ ಅಂತಂದರೆ ಐ ಕ್ಯಾನ್ ಸೇ ದಟ್ ದ ಫಂಕ್ಷನ್ ಈಸ್ ಅನಾಲಿಟಿಕ್. ಓಕೆ, ಸೊ ಇಲ್ಲಿ ನಾವೇನು ಮಾಡಿದ್ವಿ, ಸಿ ಆರ್ ಈಕ್ವೇಷನ್ಸನ್ನು ಕನ್ಸಿಡರ್ ಮಾಡಿ ಅನಾಲಿಟಿಕ್ನ ಪ್ರೂವ್ ಮಾಡಿದ್ವಿ.
ಅದೇ ನೆಸೆಸರಿ ಕಂಡೀಷನಲ್ಲಿ ಉಲ್ಟಾ ಅನಾಲಿಟಿಕ್ ಅಂತ ಕನ್ಸಿಡರ್ ಮಾಡಿ ಸಿ ಆರ್ ಇಕ್ವೇಷನ್ಸನ್ನು ಪ್ರೂವ್ ಮಾಡ್ತೀವಿ. ಓಕೆ, ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥೆರಮ್. Now let us move on to the problem section. So problem sections ಅಲ್ಲಿ ಪ್ರಾಬ್ಲಮ್ಸ್ ಏನಂತಂದರೆ ವೆರಿಫೈ ವೆದರ್ ದ ಫಾಲೋಯಿಂಗ್ ಫಂಕ್ಷನ್ ಆರ್ ಅನಾಲಿಟಿಕ್ ಆರ್ ನಾಟ್ ಆ್ಯಂಡ್ ಹೆನ್ಸ್ ಫೈಂಡ್ ಎಫ್ ಡ್ಯಾಶ್ ಆಫ್ ಝೆಡ್. ಸೊ ಇಲ್ಲೇನು ಮಾಡ್ತಾರೆ, ನಿಮಗೆ ಫಂಕ್ಷನ್ಸನ್ನು ಅವರೇ ಕೊಟ್ಟಿದ್ದಾರೆ. ವಿ ನೀಡ್ ಟು ಚೆಕ್ ವೆದರ್ ದೀಸ್ ಫಂಕ್ಷನ್ಸ್ ಆರ್ ಅನಾಲಿಟಿಕ್ ಆರ್ ನಾಟ್. ಸಪೋಸ್ ಅದೇನಾದರೂ ಅನಾಲಿಟಿಕ್ ಆಗಿತ್ತು ಅಂತಂದರೆ ವಿ ನೀಡ್ ಟು ಫೈಂಡ್ ಎಫ್ ಡ್ಯಾಶ್ ಆಫ್ ಝೆಡ್. ಸೊ ಇಲ್ಲಿ ನಾವು ಫಸ್ಟ್ ಏನು ಮಾಡ್ತೀವಿ, ಫಂಕ್ಷನ್ನು ಅನಾಲಿಟಿಕ್ ಆರ್ ನಾಟ್ ಅಂತ ಪ್ರೂವ್ ಮಾಡೋಕ್ಕೆ ಸಿ ಆರ್ ಇಕ್ವೇಷನ್ಸು ಸ್ಯಾಟಿಸ್ಫೈ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ತೀವಿ. ಸಪೋಸ್ ಏನಾದರೂ ಸಿ ಆರ್ ಇಕ್ವೇಷನ್ ಸ್ಯಾಟಿಸ್ಫೈ ಆಯಿತು ಅಂದರೆ ಏನಂತ ಅರ್ಥ, ಎಫ್ ಡ್ಯಾಶ್ ಆಫ್ ಝೆಡ್ ಎಕ್ಸಿಸ್ಟ್ ಆಗುತ್ತೆ ಅಂತ. ಸೊ ಅವಾಗ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಫೈಂಡ್ ಎಫ್ ಡ್ಯಾಶ್ ಆಫ್ ಝೆಡ್. ಸೊ ಫಸ್ಟ್ ಏನು ಮಾಡ್ತೀರಾ, ಸಿ ಆರ್ ಇಕ್ವೇಷನ್ಸ್ ಸ್ಯಾಟಿಸ್ಫೈ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ತೀರಾ. ಸಪೋಸ್ ಏನಾದರೂ ಸಿ ಆರ್ ಇಕ್ವೇಷನ್ ಸ್ಯಾಟಿಸ್ಫೈ ಆಯಿತು ಅಂದರೆ ದೆನ್ ಓನ್ಲಿ ಯು ಆರ್ ಗೋಯಿಂಗ್ ಟು ಫೈಂಡ್ ಎಫ್ ಡ್ಯಾಶ್ ಆಫ್ ಝೆಡ್. ಓಕೆ, ಪ್ರಾಬ್ಲಮ್ ಹೇಗೆ ಮಾಡೋದು ಅಂತ ಅರ್ಥ ಆಯ್ತಾ? Now let us start with the problem. First one, f of z is equal to z square. ಸೊ ಫಸ್ಟ್ ಏನು ಮಾಡ್ತೀವಿ, ಸಿ ಆರ್ ಇಕ್ವೇಷನ್ಸನ್ನು ಸ್ಯಾಟಿಸ್ಫೈ ಮಾಡುತ್ತೋ ಇಲ್ವೋ ಅಂತ ಚೆಕ್ ಮಾಡೋದು. ಸೊ ಸಿ ಆರ್ ಇಕ್ವೇಷನ್ ಸ್ಯಾಟಿಸ್ಫೈ ಆಗಬೇಕು ಅಂದರೆ ಏನು ಮಾಡಬೇಕು, ನಾನು ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ ಆಗಿದೆಯೋ ಅಂತ ಚೆಕ್ ಮಾಡಬೇಕು. ಆ್ಯಂಡ್ ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಮೈನಸ್ ಡೋ ವಿ ಬೈ ಡೋ ಎಕ್ಸ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಹಾಗಾದರೆ ಏನಾಗಬೇಕು, ನನಗೆ ಯು ಆ್ಯಂಡ್ ವಿ ಟರ್ಮ್ಸು ಸಪ್ರೇಟ್ ಆಗಬೇಕಲ್ವಾ. ಸೊ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಝೆಡ್ ಈಸ್ ನಥಿಂಗ್ ಬಟ್ ಎಕ್ಸ್ ಪ್ಲಸ್ ಐ ಇಂಟು ವೈ ಹೋಲ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ 2x ಐ ಇಂಟು ವೈ. ಈಗ ರಿಯಲ್ ಟರ್ಮ್ಸನ್ನೆಲ್ಲ ಸಪ್ರೇಟ್ ಮಾಡಿ ಇಮ್ಯಾಜಿನರಿ ಟರ್ಮ್ಸನ್ನು ಸಪ್ರೇಟ್ ಮಾಡಿದ್ರೆ ನನಗೇನು ಸಿಗುತ್ತೆ, ಯು ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆ್ಯಂಡ್ ವಿ ಈಸ್ ಈಕ್ವಲ್ ಟು 2xy. ಓಕೆ, ಸೊ ಈಗ ನನಗೆ ಯು ಟರ್ಮ್ ಏನು ಬಂದಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಈಗ ಡೋ ಯು ಬೈ ಡೋ ಎಕ್ಸ್ ಅಂತಂದ್ರೇನು, ಪಾರ್ಷಲ್ ಡಿಫ್ರೆನ್ಷಿಯೇಟ್ ಮಾಡ್ತೀರಲ್ವಾ. ಸೊ ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು ಡೋ ಎಕ್ಸ್ ಅಂತಂದರೆ. ಸೊ ಅವಾಗ ಏನಾಗಿರುತ್ತೆ, ವೈ ಟರ್ಮನ್ನು ಯು ಆರ್ ಗೋಯಿಂಗ್ ಟು ಟ್ರೀಟ್ ಇಟ್ ಆಸ್ ಅ ಕಾನ್ಸ್ಟೆಂಟ್, ಅಂದರೆ ಅದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಆಗುತ್ತೆ ಅಂತ ಅನ್ಕೊತೀರ. ಸೊ ಹಾಗಾದರೆ ಡೋ ಯು ಬೈ ಡೋ ಎಕ್ಸ್ ಏನಾಯಿತು, 2x ಆಯಿತು. ಅದೇ ಥರ ಡೋ ಯು ಬೈ ಡೋ ವೈ ಏನಾಯಿತು, ಆವಾಗ ಎಕ್ಸ್ 0 ಆಗಿರುತ್ತೆ, ಅಂದರೆ ಎಕ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ, ಮೈನಸ್ 2y ಆಯಿತು. ಆ್ಯಂಡ್ ವಿ ಈಸ್ ಈಕ್ವಲ್ ಟು ಏನು ಬಂದಿದೆ ನನಗೆ, 2xy ಬಂದಿದೆ. ಹಾಗಾದರೆ ಡೋ ವಿ ಬೈ ಡೋ ಎಕ್ಸ್ ಏನಾಯಿತು, 2y ಆಯಿತು. ಆ್ಯಂಡ್ ಡೋ ವಿ ಬೈ ಡೋ ವೈ 2x ಆಯಿತು. ಈಗ ಏನು, ಸಿ ಆರ್ ಇಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತಾ, ಡೋ ಯು ಬೈ ಡೋ ಎಕ್ಸ್ ಬಂದಿದೆ ನನಗೆ 2x ವಿಚ್ ಈಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ. ಸೊ ಫಸ್ಟ್ ಇಕ್ವೇಷನ್ ಆಯಿತು. ನೆಕ್ಸ್ಟು ಡೋ ಯು ಬೈ ಡೋ ವೈ ಏನು ಬಂದಿದೆ, ಮೈನಸ್ 2y ವಿಚ್ ಈಸ್ ಈಕ್ವಲ್ ಟು ಡೋ ವಿ ಬೈ ಡೋ ಎಕ್ಸ್ ಈಸ್ 2y. ಹಾಗಾದರೆ ಏನು, ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಮೈನಸ್ ಡೋ ವಿ ಬೈ ಡೋ ಎಕ್ಸ್ ಆಯಿತು. ದೇರ್ ಫಾರ್ ಏನಾಗ್ತಿದೆ, ಇಟ್ ಸ್ಯಾಟಿಸ್ಫೈ ಸಿ ಆರ್ ಇಕ್ವೇಷನ್, ಅಂದರೆ ಎಫ್ ಆಫ್ ಝೆಡ್ ಏನಾಗಿದೆ, ಅನಾಲಿಟಿಕ್ ಆಗಿದೆ. ಓಕೆ, ಸೊ ಈಗೇನಾಯಿತು, ಎಫ್ ಆಫ್ ಝೆಡ್ ಅನಾಲಿಟಿಕ್ ಆಯ್ತಲ್ವಾ. ಸೊ ಎಫ್ ಆಫ್ ಝೆಡ್ ಅನಾಲಿಟಿಕ್ ಆಗಿದೆ ಅಂತಂದ್ರೆ ಏನಾಗಿದೆ, ಅಲ್ಲಿ ಎಫ್ ಡ್ಯಾಶ್ ಅಂದರೆ ಡಿಫ್ರೆನ್ಷಿಯಬಲ್ ಆಗಿದೆ ಅಂತ. ಹಾಗಾದರೆ ವಿ ಕ್ಯಾನ್ ಫೈಂಡ್ ಎಫ್ ಡ್ಯಾಶ್ ಆಫ್ ಝೆಡ್. ನಾವು ಕನ್ಸಿಡರ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ಎಕ್ಸ್. ಸೊ ಇದು ಎಲ್ಲಿ ಬಂತು ಅಂತಂದರೆ ನೆಸೆಸರಿ ಸಫಿಷಿಯೆಂಟ್ ಕಂಡೀಷನ್ ಪ್ರೂವ್ ಮಾಡೋತ್ತಿಗೆ ನನಗೆ ಇದು ಬಂದಿದೆ. ಸೊ ಹಿಯರ್, ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ ಎಫ್ ಡ್ಯಾಶ್ ಆಫ್ ಝೆಡ್ನ ಫೈಂಡ್ ಮಾಡ್ತಿದ್ದೀನಿ. ಓಕೆ, ಸೊ ಡೋ ಯು ಬೈ ಡೋ ಎಕ್ಸ್ ಏನು ಬಂದಿದೆ, 2x ಬಂದಿದೆ, ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ಎಕ್ಸ್ ಏನು ಬಂದಿದೆ, 2x. ದಟ್ ಈಸ್ 2 ಇಂಟು ಎಕ್ಸ್ ಪ್ಲಸ್ ಐ ಇಂಟು ವೈ, 2 ಕಾಮನ್ ತೆಗೆದಿದ್ದೀನಿ, ವಿಚ್ ಈಸ್ ಈಕ್ವಲ್ ಟು 2z. ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು 2z. ಅದೇ ಥರ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ಸ್ಕ್ವೇರ್ ಆಯಿತು ಅಂದರೆ ಅದು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಝೆಡ್ ಸ್ಕ್ವೇರ್ ಈಸ್ 2z. ಅದೇ ಥರ ನಿಮಗಿದು ವೆರಿಫೈ ಮಾಡ್ಕೊಳ್ಳೋಕ್ಕೆ ಬೇಕಾದ್ರೆ ಜಸ್ಟ್ ಇನ್ ಕೇಸ್ ನಿಮಗೆ ಏನಾದರೂ ಕನ್ಫ್ಯೂಷನ್ ಆಯಿತು ಅಂದರೆ ಬಂದಿರೋ ಆನ್ಸರು, ಸೊ ಈ ಮೆಥಡನ್ನು ಯೂಸ್ ಮಾಡಿ ವೆರಿಫೈ ಮಾಡ್ಬೋದು. ಓಕೆ, ನಾವು ಮೂವಿಂಗ್ ಆನ್ ಟು ದ ಸೆಕೆಂಡ್ ಒನ್, ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ಬಾರ್. ಸೊ ಝೆಡ್ ಬಾರ್ ಈಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ ಐ ಇಂಟು ವೈ. ಹಿಯರ್ ಯು ಟರ್ಮ್ ಈಸ್ ಎಕ್ಸ್ ಆ್ಯಂಡ್ ವಿ ಟರ್ಮ್ ಈಸ್ ಮೈನಸ್ ವೈ. ಸೊ ಹಾಗಾದರೆ ಡೋ ಯು ಬೈ ಡೋ ಎಕ್ಸ್ ಏನಾಗುತ್ತೆ, 1 ಆಗುತ್ತೆ. ಡೋ ಯು ಬೈ ಡೋ ವೈ ಟರ್ಮ್ ಇಲ್ಲ, ಸೊ ಏನಾಗುತ್ತೆ, 0 ಆಗುತ್ತೆ.
ಅದೇ ಥರ ಡೋ ವಿ ಬೈ ಡೋ ಎಕ್ಸ್ ಏನಾಗುತ್ತೆ, ಎಕ್ಸ್ ಟರ್ಮ್ ಇಲ್ಲ 0 ಆಗುತ್ತೆ. ಡೋ ವಿ ಬೈ ಡೋ ವೈ ಏನಾಗುತ್ತೆ, -1 ಆಗುತ್ತೆ. ಸೊ ಇಲ್ಲಿ ಏನಾಗ್ತಿದೆ ನನಗೆ ಸಿ ಆರ್ ಇಕ್ವೇಷನ್ಸ್ ಸ್ಯಾಟಿಸ್ಫೈ ಆಗ್ತಿಲ್ಲ. ಬಿಕಾಸ್ ಡೋ ಯು ಬೈ ಡೋ ಎಕ್ಸ್ ಏನು ಬಂದಿದೆ ನನಗೆ 1 ಬಂದಿದೆ. ಡೋ ವಿ ಬೈ ಡೋ ವೈ ಏನು ಬಂದಿದೆ -1. ಕ್ಲಿಯರ್ಲಿ 1 ಈಸ್ ನಾಟ್ ಈಕ್ವಲ್ ಟು -1. ದೇರ್ ಫಾರ್ ಡೋ ಯು ಬೈ ಡೋ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ. And in the same way dou u by dou y is equal to minus dou v by dou x. ಇಲ್ಲೇನಾಗಿದೆ, ಒಂದು ಇಕ್ವೇಷನ್ ಸ್ಯಾಟಿಸ್ಫೈ ಆಗಿದೆ, ಇನ್ನೊಂದು ಸ್ಯಾಟಿಸ್ಫೈ ಆಗಿಲ್ಲ. ಸೊ ಎರಡರಲ್ಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂದರೂ ಕೂಡ ಏನಂತೀವಿ ನಾವು, ಸಿ ಆರ್ ಇಕ್ವೇಷನ್ ಸ್ಯಾಟಿಸ್ಫೈ ಆಗಲ್ಲ. ಸೊ ಏನಂತ ಹೇಳ್ಬೋದು, ದಿಸ್ ಡಸ್ ನಾಟ್ ಸ್ಯಾಟಿಸ್ಫೈ ಸಿ ಆರ್ ಇಕ್ವೇಷನ್. ಸೊ ಸಿ ಆರ್ ಇಕ್ವೇಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ ಫಂಕ್ಷನ್ ಈಸ್ ನಾಟ್ ಅನಾಲಿಟಿಕ್. ಸೊ ಅನಾಲಿಟಿಕ್ಕೇ ಆಗಿಲ್ಲ ಅಂದರೆ ನೀವು ಡಿಫ್ರೆನ್ಷಿಯೇಷನ್ನು ಫೈಂಡ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ ಝೆಡ್. ಸೊ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ ಝೆಡ್ ಅಂತ ಅಂದರೆ ವಿಚ್ ಈಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ ಐ ಇಂಟು ವೈ. ಇಲ್ಲಿ ಏನು ಮಾಡಿ, ಇ ಟು ದ ಯೂಸಿಂಗ್ ದ ಪ್ರಾಪರ್ಟಿ ಆಫ್ ಯುವರ್ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಏನಾಗುತ್ತಿದೆ, ಇ ಟು ದ ಪವರ್ ಎಕ್ಸ್ ಇಂಟು ಇ ಟು ದ ಪವರ್ ಆಫ್ ಐ ಇಂಟು ವೈ. ಸೊ ಇ ಟು ದ ಪವರ್ ಆಫ್ ಎಕ್ಸ್ ಹಾಗೆ ಇಟ್ಕೊಂಡು ಇ ಟು ದ ಪವರ್ ಆಫ್ ಐ ಇಂಟು ವೈ ಕ್ಯಾನ್ ಬಿ ರಿಟನ್ ಆಸ್ ಕಾಸ್ ವೈ ಪ್ಲಸ್ ಐ ಸೈನ್ ವೈ. ಸೊ ಈಗ ಇ ಟು ದ ಪವರ್ ಎಕ್ಸ್ ಎರಡು ಕಡೆ ಮಲ್ಟಿಪ್ಲೈ ಮಾಡಿದರೆ ಯು ಟರ್ಮ್ ಏನು ಬರುತ್ತೆ, ಇ ಟು ದ ಪವರ್ ಎಕ್ಸ್ ಇಂಟು ಕಾಸ್ ವೈ, ಆ್ಯಂಡ್ ವಿ ಟರ್ಮು ಇ ಟು ದ ಪವರ್ ಎಕ್ಸ್ ಇಂಟು ಸೈನ್ ವೈ ಬರುತ್ತೆ. ಓಕೆ, ಈಗ ಡೋ ಯು ಬೈ ಡೋ ಎಕ್ಸ್ ಮಾಡಿದ್ರೆ ಏನಾಗುತ್ತೆ, ಸೊ ಇ ಟು ದ ಪವರ್ ಆಫ್ ಎಕ್ಸ್ ಅಂತ ಅಂದರೆ ಇಲ್ಲಿ ಏನು ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಇನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಇ ಟು ದ ಪವರ್ ಆಫ್ ಎಕ್ಸ್ ಆಗುತ್ತೆ. ಸೊ ಏನಾಯಿತು ಹಾಗಾದರೆ, ಡೋ ಯು ಬೈ ಡೋ ಎಕ್ಸು ಇ ಟು ದ ಪವರ್ ಆಫ್ ಎಕ್ಸ್ ಇಂಟು ಕಾಸ್ ವೈ. ಕಾಸ್ ವೈ ಇಲ್ಲಿ ಕಾನ್ಸ್ಟೆಂಟು, ಸೊ ಮಲ್ಟಿಪ್ಲೈ ಆಗಿರೋದ್ರಿಂದ ನೀವು ಇಲ್ಲಿ ಏನು ಮಾಡ್ತಿದ್ದೀರಾ ಅಂದರೆ ಡಿಫ್ರೆನ್ಷಿಯೇಷನ್ ಯು ವಿ ಫಾರ್ಮುಲನ ಅಪ್ಲೈ ಮಾಡಿದರೆ ನನಗೇನು ಬರುತ್ತೆ, ಇ ಟು ದ ಪವರ್ ಎಕ್ಸ್ ಇಂಟು ಕಾಸ್ ವೈ ಬರುತ್ತೆ. ಅದೇ ಥರ ಡೋ ಯು ಬೈ ಡೋ ವೈ ಏನಾಗುತ್ತೆ, ಇ ಟು ದ ಪವರ್ ಆಫ್ ಎಕ್ಸ್ ಇಲ್ಲಿ ಕಾನ್ಸ್ಟೆಂಟ್ ಹಾಗೆ ಇಟ್ಕೊಂಡು, ಸೊ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ವೈ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದರೆ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ವೈ ಈಸ್ ಮೈನಸ್ ಸೈನ್ ವೈ. ಸೊ ಏನು ಬಂತು ನನಗೆ, ಮೈನಸ್ ಇ ಟು ದ ಪವರ್ ಆಫ್ ಎಕ್ಸ್ ಇಂಟು ಸೈನ್ ವೈ ಬಂತು. ಅದೇ ಥರ ಡೋ ವಿ ಬೈ ಡೋ ಎಕ್ಸ್ ಮಾಡಿದರೆ ಏನಾಗುತ್ತೆ, ಇ ಪವರ್ ಎಕ್ಸಿನ ಡಿಫ್ರೆನ್ಷಿಯೇಷನ್ ಇ ಪವರ್ ಎಕ್ಸ್ ಹಾಗೆ ಇರುತ್ತೆ, ಸೈನ್ ವೈ ಟರ್ಮು ಹಾಗೆ ಇರುತ್ತೆ ಸಿನ್ಸ್ ಇಟ್ ಈಸ್ ಅ ಕಾನ್ಸ್ಟೆಂಟ್. ನೆಕ್ಸ್ಟ್ ಡೋ ವಿ ಬೈ ಡೋ ವೈ ಏನಾಗುತ್ತೆ, ಇ ಪವರ್ ಎಕ್ಸ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ವೈ ಈಸ್ ಕಾಸ್ ವೈ. ಸೊ ಏನಾಯಿತು, ಡೋ ವಿ ಬೈ ಡೋ ವೈ ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಬಂತು. ಸೊ ಕ್ಲಿಯರ್ಲಿ ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ, ಆ್ಯಂಡ್ ಡೋ ಯು ಬೈ ಡೋ ವೈ ಇಸ್ ಈಕ್ವಲ್ ಟು ಮೈನಸ್ ಡೋ ವಿ ಬೈ ಡೋ ಎಕ್ಸ್. ಸೊ ಇಲ್ಲೇನಾಗಿದೆ, ಸಿ ಆರ್ ಇಕ್ವೇಷನ್ಸ್ ಸ್ಯಾಟಿಸ್ಫೈ ಆಗ್ತಿದೆ. ದೇರ್ ಫಾರ್ ದ ಫಂಕ್ಷನ್ ಈಸ್ ಅನಾಲಿಟಿಕ್. ಸೊ ಫಂಕ್ಷನ್ ಅನಾಲಿಟಿಕ್ ಆದ ತಕ್ಷಣ ಏನು ಮಾಡಬೇಕು, ವಿ ನೀಡ್ ಟು ಫೈಂಡ್ ಎಫ್ ಡ್ಯಾಶ್ ಆಫ್ ಝೆಡ್. ಸೊ ವಿ ನೋ ದಟ್ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ಎಕ್ಸ್. ದ ವ್ಯಾಲ್ಯೂ ಆಫ್ ಡೋ ಯು ಬೈ ಡೋ ಎಕ್ಸ್ ಈಸ್ ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಐ ಇಂಟು ದ ವ್ಯಾಲ್ಯೂ ಆಫ್ ಡೋ ವಿ ಬೈ ಡೋ ಎಕ್ಸ್ ಈಸ್ ಇ ಪವರ್ ಎಕ್ಸ್ ಇಂಟು ಸೈನ್ ವೈ. ಇ ಪವರ್ ಎಕ್ಸನ್ನ ಕಾಮನ್ ತೆಗೆದ್ರೆ ಕಾಸ್ ವೈ ಪ್ಲಸ್ ಐ ಸೈನ್ ವೈ ಬರುತ್ತೆ. ದಿಸ್ ಇಸ್ ನಥಿಂಗ್ ಬಟ್ e power x into e power of I into y, so which can be written as e power of x plus I into y. This is equal to e power z. So ಇಲ್ಲಿ ನನಗೆ ಫಂಕ್ಷನ್ ಏನು ಕೊಟ್ಟಿದ್ರು, e power z. We know that the differentiation of e power x is e power x itself. Therefore the differentiation of e power z is e power z. So ಇಲ್ಲಿ ಏನು ಬಂದಿದೆ, ನನಗೆ ಡಿಫ್ರೆನ್ಷಿಯೇಷನು ಬಂದಿದೆ. So you can verify in this way. Okay, now moving on to the next problem. F of z is equal to sin z. So this can be written as sin of x plus I into y. So now using your sin of a plus b formula, ಇದನ್ನು ಏನಂತ ಬರಿಬೋದು, sin x into cos iy plus cos x into sin iy. ಸೊ ನಿಮಗೆ ಆಲ್ರೆಡಿ ನಾನು ಸ್ಟಾರ್ಟಿಂಗ್ ಕ್ಲಾಸಲ್ಲಿ ನೋಟಲ್ಲಿ ಬರೆಸಿದ್ದಲ್ವಾ, ಕಾಸ್ ಐ ವೈ ಕ್ಯಾನ್ ಬಿ ರಿಟನ್ ಆಸ್ ಕಾಸ್ ಹೆಚ್ ವೈ ಆ್ಯಂಡ್ ಸೈನ್ ಐ ವೈ ಕ್ಯಾನ್ ಬಿ ರಿಟನ್ ಆಸ್ ಐ ಸೈನ್ ಹೆಚ್ ವೈ ಅಂತ. So that is cos I theta can be written as cos h theta and sin I theta can be written as I sin h theta. So using this property ಏನಾಗುತ್ತೆ, ಇಲ್ಲಿ cos I y is sin h y and sin I y is I sin h y. So therefore f of z is equal to ಏನಾಯಿತು, sin x into cos h y plus I cos x into sin h y ಆಯಿತು. ಸೊ ಈಗ u ಟರ್ಮ್ಸ್ v ಟರ್ಮ್ ಏನಾಯಿತು, ಹಾಗಾದರೆ u ಟರ್ಮ್ ಈಸ್ ಯುವರ್ sin x into cos h y and v ಟರ್ಮ್ ಏನು ಇದಲ್ವಾ, ಸೊ cos x into sin h y.
ಈಗ ಡೋ ಯು ಬೈ ಡೋ ಎಕ್ಸ್ ಮಾಡಿದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದರೆ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. ಇಲ್ಲಿ ಕಾಸ್ ಹೆಚ್ ವೈ ಏನಾಗಿರುತ್ತೆ ಹಾಗೆ ಕಾನ್ಸ್ಟೆಂಟಾಗಿ ಟ್ರೀಟ್ ಆಗುತ್ತೆ. ಅದೇ ಥರ ಡೋ ಯು ಬೈ ಡೋ ವೈ ಮಾಡಿದ್ರೆ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಹೆಚ್ ವೈ ಈಸ್ ಏನಾಗಿದೆ ಸೈನ್ ಹೆಚ್ ವೈ ಆ್ಯಂಡ್ ಇಲ್ಲಿ ಸೈನ್ ಎಕ್ಸು ಅದು ಕಾನ್ಸ್ಟೆಂಟಾಗಿ ಅದೇ ಹಾಗೆ ಇರುತ್ತೆ. ನೆಕ್ಸ್ಟ್ ವಿ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಸೈನ್ ಹೆಚ್ ವೈ ಇದೆ. ಡೋ ವಿ ಬೈ ಡೋ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ ಮೈನಸ್ ಸೈನ್ ಎಕ್ಸ್ ಇಂಟು ಇಲ್ಲಿ ವೈ ಟರ್ಮು ಸೈನ್ ಹೆಚ್ ವೈ ಹಾಗೆ ಇರುತ್ತೆ. ಇನ್ ದ ಸೇಮ್ ವೇ ಡೋ ವಿ ಬೈ ಡೋ ವೈ ಏನಾಗುತ್ತೆ ಕಾಸ್ ಎಕ್ಸ್ ಹಾಗೆ ಇರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಹೆಚ್ ವೈ ಈಸ್ ಕಾಸ್ ಹೆಚ್ ವೈ. ಸೊ ಇಲ್ಲೇನಾಯಿತು ಹಾಗಾದರೆ ಸಿ ಆರ್ ಈಕ್ವೇಷನ್ಸ್ ಏನಿದೆ ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ ಆಯ್ತಲ್ವಾ. ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ ಕಾಸ್ ಎಕ್ಸ್ ಇಂಟು ಕಾಸ್ ಎಚ್ ವೈ ಕಾಸ್ ಎಕ್ಸ್ ಇಂಟು ಕಾಸ್. ಸೊ ಏನಾಯಿತು ಈಕ್ವಲ್ ಆಯಿತು. ಆ್ಯಂಡ್ ಡೋ ಯು ಬೈ ಡೋ ವೈ ಏನಿದೆ ಸೈನ್ ಎಕ್ಸ್ ಇಂಟು ಸೈನ್ ಎಚ್ ವೈ ಈಸ್ ಈಕ್ವಲ್ ಟು ಡೋ ವಿ ಬೈ ಡೋ ಎಕ್ಸ್ ಏನಿದೆ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ಎಚ್ ವೈ. ದಟ್ ಈಸ್ ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಮೈನಸ್ ಡೋ ವಿ ಬೈ ಡೋ ಎಕ್ಸ್ ಆಯಿತು ಅಲ್ವಾ. ಸೊ ಹಾಗಾದರೆ ಏನಾಯಿತು ಸಿ ಆರ್ ಈಕ್ವೇಷನ್ಸ್ ಇಲ್ಲಿ ಸ್ಯಾಟಿಸ್ಫೈ ಆಯಿತು. ಸೊ ಸಿ ಆರ್ ಈಕ್ವೇಷನ್ ಸ್ಯಾಟಿಸ್ಫೈ ಆಯಿತು ಅಂದರೆ ದೇರ್ ಫಾರ್ ದ ಫಂಕ್ಷನ್ ಈಸ್ ಅನಾಲಿಟಿಕ್. ನಾವು ವಿ ಕ್ಯಾನ್ ಫೈಂಡ್ ಎಫ್ ಡ್ಯಾಶ್ ಆಫ್ ಝೆಡ್. ಸೊ ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ಎಚ್ ವೈ ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ಹೆಚ್ ವೈ. ಓಕೆ ವಿಚ್ ಈಸ್ ಈಕ್ವಲ್ ಟು ಈಗ ಕಾಸ್ ಎಕ್ಸ್ ಇಂಟು ಕಾಸ್ ಐ ವೈ. ಸೊ ಇಲ್ಲಿ ನಾನು ಕಾಸ್ ಹೆಚ್ ವೈಯನ್ನು ಐ ವೈಯಿಂದ ರಿಪ್ಲೇಸ್ ಮಾಡ್ತಿದ್ದೀನಿ ಕಾಸ್ ಐ ವೈ ಪ್ಲಸ್ ಐ ಇಂಟು ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ಹೆಚ್ ವೈಯನ್ನು ಏನು ಮಾಡ್ತಿದ್ದೀನಿ ಐ ಸೈನ್ ಹೆಚ್ ವೈ ಬೈ ಐ ಆಗುತ್ತೆ ಇಲ್ಲಿ ವಿಚ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ಐ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ಐ ವೈ ಇದು. ಓಕೆ ಮೇಕ್ ಇಟ್ ಸೈನ್ ಐ ವೈ ವಿಚ್ ಈಸ್ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಪ್ಲಸ್ ಐ ಇಂಟು ವೈ. ಸೊ ಇದು ಯಾವ ಫಾರ್ಮಿಗೆ ಬಂತು ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾಗೆ ಬಂತು ವಿಚ್ ಈಸ್ ಈಕ್ವಲ್ ಟು ಕಾಸ್ ಝೆಡ್. ಸೊ ಇಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಈಸ್ ಏನಾಗುತ್ತೆ ಕಾಸ್. ಸೊ ಹಾಗಾಗಿ ನಿಮಗೇನು ಸೊಲ್ಯೂಷನು ಕಾಸ್ ಝೆಡ್ ಬಂತು. ಓಕೆ ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಇರೋದು ಇಲ್ಲಿ ಸೈನ್ ಝೆಡ್ಡಿಗೂ ಹೇಳಿದೆ ಅಲ್ವಾ ಅದೇ ಥರ ಏನು ಕಾಸ್ ಝೆಡ್ಡಿಗಿದೆ. ನಾನು ಸೊಲ್ಯೂಷನ್ನು ಕೊಟ್ಟಿದ್ದೀನಿ. ನೀವು ಆ್ಯಕ್ಚುಲಿ ವಿತೌಟ್ ಸೀಯಿಂಗ್ ಸೊಲ್ಯೂಷನ್ ವರ್ಕೌಟ್ ಮಾಡಿ ಏಕೆಂದರೆ ಸೇಮ್ ಪ್ರಾಬ್ಲಮ್ಮು ಸೈನ್ ಬದಲು ಕಾಸ್ ಇದೆ ಅಷ್ಟೇ. ಸೊ ಸೊಲ್ಯೂಷನ್ ಬಂದಿಲ್ಲ ಅಂದರೆ ದೆನ್ ಓನ್ಲಿ ರೆಫರ್ ದಿಸ್ ನೋಟ್ಸ್. ಓಕೆ ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಸಿಕ್ಸ್ತ್ ಪ್ರಾಬ್ಲಮ್ ಕಾಸ್ ಹೆಚ್ ಝೆಡ್. Now moving on to the next problem, f of z is equal to cos h z. So we know that cos h theta can be written as e to the power theta plus e to the power minus theta by 2. So cos h theta can be written as e to the power theta plus e to the power minus theta by 2 ಅಲ್ವಾ. ಸೊ ಹಾಗಾದರೆ ಈ ಐಡೆಂಟಿಟಿನ ಯೂಸ್ ಮಾಡಿ ಏನಂತ ಬರಿಬೋದು cos h z can be written as e to the power z plus e to the power minus z divided by 2. ಸೊ ಝಡ್ಡಿಗೆ ಎಕ್ಸ್ ಪ್ಲಸ್ ಐ ಇಂಟು ವೈನ ರಿಪ್ಲೇಸ್ ಮಾಡಿದ್ರೆ ನನಗೇನು ಸಿಗುತ್ತೆ ಇ ಟು ದ ಪವರ್ ಎಕ್ಸ್ ಪ್ಲಸ್ ಐ ವೈ ಪ್ಲಸ್ ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಐ ವೈ ಡಿವೈಡೆಡ್ ಬೈ 2. ಸೊ ನಾವು ಯೂಸಿಂಗ್ ದ ಪ್ರಾಪರ್ಟಿ ಆಫ್ ಯುವರ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದನ್ನೇನಂತ ಬರಿಬೋದು ಇ ಟು ದ ಪವರ್ ಎಫ್ ಎಕ್ಸ್ ಇಂಟು ಇ ಟು ದ ಪವರ್ ಆಫ್ ಐ ಇಂಟು ವೈ ಪ್ಲಸ್ ಇ ಟು ದ ಪವರ್ ಮೈನಸ್ ಎಕ್ಸ್ ಇಂಟು ಇ ಟು ದ ಪವರ್ ಆಫ್ ಮೈನಸ್ ಐ ಇಂಟು ವೈ ಡಿವೈಡೆಡ್ ಬೈ 2. ಸೊ ಈಗ ಈ ಪವರ್ ಎಕ್ಸನ್ನು ಹಾಗೆ ಇಟ್ಕೊಂಡು ಇ ಟು ದ ಪವರ್ ಆಫ್ ಐ ವೈ ಕ್ಯಾನ್ ಬಿ ರಿಟನ್ ಆಸ್ ಕಾಸ್ ವೈ ಪ್ಲಸ್ ಐ ಸೈನ್ ವೈ ಪ್ಲಸ್ ಇ ಟು ದ ಪವರ್ ಮೈನಸ್ ಎಕ್ಸ್ ಇಂಟು ಇ ಟು ದ ಪವರ್ ಆಫ್ ಮೈನಸ್ ಐ ವೈ ಕ್ಯಾನ್ ಬಿ ರಿಟನ್ ಆಸ್ ಕಾಸ್ ವೈ ಮೈನಸ್ ಐ ಸೈನ್ ವೈ ಡಿವೈಡೆಡ್ ಬೈ 2. ಈಗ ಎರಡು ಕಡೆ ಇ ಟು ದ ಪವರ್ ಎಕ್ಸ್ ಇ ಟು ದ ಪವರ್ ಮೈನಸ್ ಎಕ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ನನಗೇನು ಸಿಗುತ್ತೆ ಇ ಟು ದ ಪವರ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಇ ಟು ದ ಪವರ್ ಮೈನಸ್ ಎಕ್ಸ್ ಇಂಟು ಕಾಸ್ ವೈ. ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ರಿಯಲ್ ಟರ್ಮ್ಸನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಓಕೆ ಆ್ಯಂಡ್ ಇಮ್ಯಾಜಿನರಿ ಟರ್ಮ್ಸನ್ನ ಒಂದು ಕಡೆ ಟ್ರೀಟ್ ಮಾಡಿದ್ರೆ ನನಗೇನು ಫೈನಲ್ ಆಗಿ ಇಲ್ಲೂ ಕಾಸ್ ವೈ ಇದೆ ಇಲ್ಲೂ ಕಾಸ್ ವೈ ಇದೆ. ನಾನು ಕಾಸ್ ವೈನ ಕಾಮನ್ ತೆಗೆದ್ರೆ ಏನು ಸಿಗುತ್ತೆ ಇ ಟು ದ ಪವರ್ ಎಕ್ಸ್ ಪ್ಲಸ್ ಇ ಟು ದ ಪವರ್ ಮೈನಸ್ ಎಕ್ಸ್ ಬೈ 2 ಪ್ಲಸ್ ಐ ಇಂಟು ಇಲ್ಲೂ ಸೈನ್ ವೈ ಇದೆ ಇಲ್ಲೂ ಸೈನ್ ವೈ ಇದೆ ನನಗೇನು ಸಿಗುತ್ತೆ ಐ ಇಂಟು ಸೈನ್ ವೈ ಇಂಟು ಇ ಟು ದ ಪವರ್ ಎಕ್ಸ್ ಮೈನಸ್ ಇ ಟು ದ ಪವರ್ ಮೈನಸ್ ಎಕ್ಸ್ ಬೈ 2. ಈಗ ಕಾಸ್ ವೈ ಈಗ ಇ ಪವರ್ ಎಕ್ಸ್ ಪ್ಲಸ್ ಇ ಟು ದ ಪವರ್ ಮೈನಸ್ ಎಕ್ಸ್ ಬೈ 2 ಕ್ಯಾನ್ ಬಿ ರಿಟನ್ ಆಸ್ ಕಾಸ್ ಎಚ್ ಎಕ್ಸ್ ಪ್ಲಸ್ ಐ ಸೈನ್ ವೈ ಇಂಟು e to the power of x minus e to the power minus x by 2 is nothing but sin hx. ಓಕೆ ಸೊ ಹಾಗಾದರೆ ನನಗೆ ಯು ಪಾರ್ಟ್ ಯಾವ್ಯಾವ ಬಂತು
ಕಾಸ್ ವೈ ಇಂಟು ಕಾಸ್ ಎಚ್ ಎಕ್ಸ್ ಆ್ಯಂಡ್ ವಿ ಟರ್ಮ್ಸ್ ಏನೇನು ಬಂತು ಸೈನ್ ವೈ ಇಂಟು ಸೈನ್ ಹೆಚ್ ಎಕ್ಸ್. ನಾವು ಡೋ ಯು ಬೈ ಡೋ ಎಕ್ಸ್ ಮಾಡಿದ್ರೆ ಏನಾಗುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಚ್ ಎಕ್ಸ್ ಇಸ್ ಸೈನ್ ಹೆಚ್ ಎಕ್ಸ್, ಕಾಸ್ ವೈ ಹಾಗೆ ಇರುತ್ತೆ. ಇನ್ ದ ಸೇಮ್ ವೇ ಡೋ ಯು ಬೈ ಡೋ ವೈ ಮಾಡಿದ್ರೆ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ವೈ ಈಸ್ ಮೈನಸ್ ಸೈನ್ ವೈ ಇಂಟು ಕಾಸ್ ಎಚ್ ಎಕ್ಸ್ ಹಾಗೆ ಇರುತ್ತೆ. ಇನ್ ದ ಸೇಮ್ ವೇ ಡೋ ವಿ ಬೈ ಡೋ ಎಕ್ಸ್ ಮಾಡಿದ್ರೆ ಏನಾಗುತ್ತೆ, ಸೈನ್ ಹೆಚ್ ಎಕ್ಸ್ ಡಿಫ್ರೆನ್ಷಿಯೇಷನು ಕಾಸ್ ಹೆಚ್ ಎಕ್ಸು ಸೈನ್ ವೈ ಹಾಗೆ ಇರುತ್ತೆ. ಡೋ ವಿ ಬೈ ಡೋ ವೈ ಮಾಡಿದ್ರೆ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ವೈ ಈಸ್ ಕಾಸ್ ವೈ, ಸೈನ್ ಹೆಚ್ ಎಕ್ಸ್ ಹಾಗೆ ಇರುತ್ತೆ. ಸೊ ದಿಸ್ ಇಂಪ್ಲೈಸ್ ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಡೋ ವಿ ಬೈ ಡೋ ವೈ ಆ್ಯಂಡ್ ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಮೈನಸ್ ಡೋ ವಿ ಬೈ ಡೋ ಎಕ್ಸ್ ಆಯಿತು. ದೇರ್ ಫೋರ್ ದ ಫಂಕ್ಷನ್ ಈಸ್ ಅನಾಲಿಟಿಕ್. ಸೊ ಫಂಕ್ಷನ್ ಅನಾಲಿಟಿಕ್ ಆಯಿತು ಅಂದರೆ ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಫೈಂಡ್ ಎಫ್ ಡ್ಯಾಶ್ ಆಫ್ ಝೆಡ್. So we know that f dash of z is given by dou u by dou x plus I into dou v by dou x. This is nothing but dou u by dou x ಏನು ಬಂದಿದೆ ನನಗೆ cos y into sin h x plus I into dou v by dou x is sin y into cos h x which is equal to cos y. sin h x ನಾನು e power x minus e power minus x by 2 ಇಂದ ರಿಪ್ಲೇಸ್ ಮಾಡ್ತಿದ್ದೀನಿ ಪ್ಲಸ್ I sin y into ಅಗೇನ್ cos h x e power x plus e power minus x by 2 ಇಂದ ರಿಪ್ಲೇಸ್ ಮಾಡ್ತಿದ್ದೀನಿ. ಈಗ ಸೊ ಏನು ಮಾಡ್ತೀರಾ ನೀವು ಇ ಪವರ್ ಎಕ್ಸ್ ಬೈ ಟು ಎಲ್ಲೆಲ್ಲಿದೆ ಅದನ್ನು ಮಲ್ಟಿಪ್ಲೈ ಮಾಡಿ ಕಾಮನ್ ತೆಗೆದ್ರೆ ಏನಾಗುತ್ತೆ, ಇ ಪವರ್ ಎಕ್ಸ್ ಬೈ ಟು ಯಾವ್ಯಾವ ಟರ್ಮ್ಸು ಕಾಸ್ ವೈಗೆ ಒಂದು ಬರುತ್ತೆ ಆ್ಯಂಡ್ ಇಲ್ಲಿ ಸೈನ್ ವೈಗೆ ಒಂದು ಬರುತ್ತೆ ಅಲ್ವಾ. ಸೊ ಹಾಗಾದರೆ ಅದೇನಾಯಿತು ಇ ಪವರ್ ಎಕ್ಸ್ ಬೈ ಟು ಇಂಟು ಕಾಸ್ ವೈ ಪ್ಲಸ್ ಐ ಸೈನ್ ವೈ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಬೈ ಟು ಇಂಟು ಐ ಸೈನ್ ವೈ ಮೈನಸ್ ಕಾಸ್ ವೈ. ಸೊ ದಿಸ್ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಇ ಪವರ್, ಸೊ ಇಲ್ಲಿ ಕಾಸ್ ವೈ ಪ್ಲಸ್ ಐ ಸೈನ್ ವೈನ ನಾನು ಇ ಪವರ್ ಐ ಇಂಟು ವೈ ಅಂತ ಬರಿತೀನಿ. ದಿಸ್ ಈಸ್ ಯೂಸಿಂಗ್ ಇ ಪವರ್ ಐ ಟೀಟಾ ಪ್ರಾಪರ್ಟಿ. ಓಕೆ, ಇ ಪವರ್ ಐ ಇಂಟು ವೈ ಮೈನಸ್ ಇ ಪವರ್ ಎಕ್ಸ್ ಬೈ ಟು ಇಂಟು ಇಲ್ಲಿ ಕಾಸ್ ವೈ ಮೈನಸ್ ಐ ಸೈನ್ ವೈನ ಇ ಪವರ್ ಮೈನಸ್ ಐ ಇಂಟು ವೈ ಅಂತ ಬರೆದ್ರೆ ಇಲ್ಲೇನಾಯಿತು, ಯೂಸಿಂಗ್ ದ ಪ್ರಾಪರ್ಟಿ ಆಫ್ ಯುವರ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದನ್ನೇನಂತ ಬರಿಬೋದು, ಇ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ ಐ ಇಂಟು ವೈ ಬೈ ಟು ಮೈನಸ್ ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್ ಮೈನಸ್ ಐ ಇಂಟು ವೈ ಬೈ ಟು. ಸೊ ಇದನ್ನು ನಾನು ಇ ಪವರ್ ಆಫ್ ಮೈನಸ್ ಆಫ್ ಎಕ್ಸ್ ಪ್ಲಸ್ ಐ ಇಂಟು ವೈ ಬೈ ಟು ಅಂತಲೂ ಬರಿಬೋದು. ಸೊ ಇದೇನಾಯಿತು ಹಾಗಾದರೆ ಇ ಪವರ್ ಝೆಡ್ ಡಿವೈಡೆಡ್ ಬೈ ಟು ಮೈನಸ್ ಇ ಪವರ್ ಮೈನಸ್ ಝೆಡ್. ಸೊ ಇದೇನಾಗುತ್ತೆ ಮೈನಸ್ ಎಕ್ಸ್ ಪ್ಲಸ್ ಐ ಇಂಟು ವೈ ಈಸ್ ನಥಿಂಗ್ ಬಟ್ ಮೈನಸ್ ಝೆಡ್ ಆಗುತ್ತೆ, ಇ ಪವರ್ ಮೈನಸ್ ಝೆಡ್ ಬೈ ಟು. ಸೊ ಈಗ ಟು ಎಲ್ ಸಿ ಎಮ್ ತೆಗೆದ್ರೆ ಇ ಪವರ್ ಝೆಡ್ ಮೈನಸ್ ಇ ಪವರ್ ಮೈನಸ್ ಝೆಡ್ ಬೈ ಟು. ಸೊ ದಿಸ್ ಈಸ್ ನಥಿಂಗ್ ಬಟ್ ಸೈನ್ ಹೆಚ್ ಝೆಡ್. ಸೊ ನನಗೆ ಕ್ವೆಶನ್ ಏನಿತ್ತು ಇಲ್ಲಿ ಕಾಸ್ ಹೆಚ್ ಝೆಡ್ ಇತ್ತು. ಸೊ ಕಾಸ್ ಹೆಚ್ಚನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ನನಗೆ ಸೈನ್ ಹೆಚ್ ಝೆಡ್ಡೇ ಬರುತ್ತೆ. ಸೊ ದಟ್ ಈಸ್ ಯುವರ್ ಸೊಲ್ಯೂಷನ್ ಬಂದಿದೆ. ಓಕೆ, ಸೊ ಇಲ್ಲಿ ಕಾಸ್ ಹೆಚ್ ಝೆಡ್ ಮಾಡಿದ್ನಲ್ಲ ಅದೇ ಥರ ಇಲ್ಲಿ ಸೈನ್ ಹೆಚ್ ಝೆಡ್ಡು. ನಾನು ಇದಕ್ಕೆ ಪ್ರೂಫ್ ನಿಮಗೆ ಕೊಟ್ಟಿದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಬಟ್ ನೀವೇನು ಮಾಡಿ ಸೊ ಓನಾಗಿ ಸಾಲ್ವ್ ಮಾಡಿ. ಸಪೋಸ್ ಏನಾದರೂ ಬಂದಿಲ್ಲ ಅಂದರೆ ದೆನ್ ಓನ್ಲಿ ರೆಫರ್ ದಿಸ್ ನೋಟ್ಸ್. ಓಕೆ, ನಾವು ಮೂವಿಂಗ್ ಆನ್ ಟು, ಸೊ ಇಲ್ಲೊಂದು ಸ್ಮಾಲ್ 4 ಪ್ರಾಬ್ಲಮ್ಸ್ ಇದೆ, ಇದನ್ನು ಹೇಳ್ತೀನಿ. ಸೊ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಲಾಗ್ ಝೆಡ್. ಸೊ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಲಾಗ್ ಝೆಡ್. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಐ ಇಂಟು ವೈ ವಿಚ್ ಈಸ್ ಈಕ್ವಲ್ ಟು ಲಾಗ್ ಆಫ್, ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತ ಅಂದರೆ ಸೊ ಇಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ನಾನು ಪೋಲಾರ್ ಫಾರ್ಮ್ಸನ್ನು ಯೂಸ್ ಮಾಡ್ಕೊತಿದ್ದೀನಿ. ಸೊ ಪೋಲಾರ್ ಫಾರ್ಮಲ್ಲಿ ನಾವೇನು ಮಾಡ್ತೀವಿ, ಎಕ್ಸ್ ಈಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ ಆ್ಯಂಡ್ ವೈ ಈಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ ರಿಪ್ಲೇಸ್ ಮಾಡ್ತೀವಲ್ವಾ. ಸೊ ಅದನ್ನು ಇಲ್ಲಿ ಯೂಸ್ ಮಾಡ್ಕೊತಿದ್ದೀನಿ ವಿಚ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಆರನ್ನು ಕಾಮನ್ ತೆಗೆದ್ರೆ ಆರ್ ಆಫ್ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ದಿಸ್ ಈಸ್ ನಥಿಂಗ್ ಬಟ್ ಇ ಟು ದ ಪವರ್ ಆಫ್ ಐ ಥೀಟಾ. ನಾವು ಯೂಸಿಂಗ್ ದ ಪ್ರಾಪರ್ಟಿ ಆಫ್ ಯುವರ್ ಲಾಗರಿಥಮಿಕ್ ಫಂಕ್ಷನ್ ಏನಾಗುತ್ತೆ, log of r into e to the power of I theta can be written as log r plus log of e to the power of I theta which is equal to, ಸೊ ಇಲ್ಲಿ log r ಹಾಗೆ ಇಟ್ಕೊಂಡು log of e to the power of I theta ನಾನು ಏನಂತ ಬರಿಬೋದು, I theta into log e ಆಗುತ್ತೆ. ದ ವ್ಯಾಲ್ಯೂ ಆಫ್ log e is 1 which is equal to log of r ಅಂದರೆ ಏನಂತ ಯೂಸ್ ಮಾಡ್ತೀವಿ ನಾವು ಆಂಪ್ಲಿಟ್ಯೂಡ್ ಮಾಡ್ಯುಲಸ್ ಫೈಂಡ್ ಮಾಡ್ಬೇಕಾದ್ರೆ. ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ y square ಅಲ್ವಾ. ಸೊ r can be written as x square plus y square whole to the power of 1 by 2 plus I into theta is nothing but ಏನು ಯೂಸ್ ಮಾಡ್ತೀವಿ, tan inverse of y by x. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು ಇಲ್ಲಿ 1 by 2ನ ಪವರಲ್ಲಿರೋದನ್ನು ಶಿಫ್ಟ್ ಮಾಡಿದ್ರೆ 1 by 2 ಇಂಟು ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಐ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್. ಸೊ ಯು ಟರ್ಮ್ ಏನು ಬಂತು ನನಗೆ ಹಾಫ್ ಇಂಟು ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆ್ಯಂಡ್ ವಿ ಈಸ್ ಈಕ್ವಲ್ ಟು tan inverse of y by x. ನಾವು ಡೋ ಯು ಬೈ ಡೋ ಎಕ್ಸ್ ಮಾಡಿದ್ರೆ ಏನಾಗುತ್ತೆ,
1 by 2 into differentiation of log x is 1 by x, that is 1 by x square plus y square into differentiation of x square is 2x. Okay. In the same way dou u by dou y ಏನಾಗುತ್ತೆ 1 by 2 into 1 by x square plus y square. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು y ಮಾಡ್ತಿರೋದ್ರಿಂದ ಡಿಫ್ರೆನ್ಷಿಯೇಷನ್ ಆಫ್ y ಸ್ಕ್ವೇರ್ ಏನಾಗುತ್ತೆ 2y ಆಗುತ್ತೆ. ಇಲ್ಲಿ 2 ಕ್ಯಾನ್ಸಲ್ ಆಗಿರುತ್ತೆ. ನೆಕ್ಸ್ಟು v is equal to tan inverse of y by x. So dou v by dou x, differentiation of tan inverse of x is 1 by 1 plus x square ಅಲ್ವಾ. 1 by 1 plus ಇಲ್ಲಿ x ಪ್ಲೇಸ್ ಅಲ್ಲಿ ಏನಿದೆ y by x ಹೋಲ್ ಸ್ಕ್ವೇರ್ ಇಂಟು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದ್ರಿಂದ ವೈನ ಹಾಗೆ ಇಟ್ಕೊಂಡು ಡಿಫ್ರೆನ್ಷಿಯೇಷನ್ ಆಫ್ 1 by x is minus 1 by x square ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು minus y by x square plus y square. In the same way dou v by dou y is equal to 1 by 1 plus y by x whole square. ಇಲ್ಲಿ ಏನಾಗುತ್ತೆ yನ ವಿತ್ ರೆಸ್ಪೆಕ್ಟ್ ಟು y ಡಿಫ್ರೆನ್ಷಿಯೇಟ್ ಮಾಡ್ತಿರೋದ್ರಿಂದ 1 by x ಕಾನ್ಸ್ಟೆಂಟ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ y is 1, ವಿಚ್ ಈಸ್ ಈಕ್ವಲ್ ಟು minus x by x square plus y square ಆಗುತ್ತೆ. ದೇರ್ ಫಾರ್ ಏನಾಗುತ್ತೆ ಈಗ ಸಿ ಆರ್ ಇಕ್ವೇಷನ್ಸನ್ನ ಚೆಕ್ ಮಾಡಿದ್ರೆ ಏನಾಗುತ್ತೆ dou u by dou x is equal to dou u by dou y and dou u by dou y is equal to minus dou v by dou x. ದಟ್ ಮೀನ್ಸ್ ಸಿ ಆರ್ ಇಕ್ವೇಷನ್ಸ್ ಏನಾಯಿತು ಸ್ಯಾಟಿಸ್ಫೈ ಆಯಿತು. ದೇರ್ ಫಾರ್ ದ ಫಂಕ್ಷನ್ ಈಸ್ ಅನಾಲಿಟಿಕ್. ಸೊ ಈಗ ಫಂಕ್ಷನ್ನು ಅನಾಲಿಟಿಕ್ ಆಯಿತು ಅಂದರೆ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಎಫ್ ಡ್ಯಾಶ್ ಆಫ್ ಝೆಡ್ ವಿಚ್ ಈಸ್ ಈಕ್ವಲ್ ಟು dou u by dou x plus I into dou v by dou y. dou u by dou x ನನಗೇನು ಬಂದಿದೆ x by x square plus y square plus I into dou v by dou x ಏನು ಬಂದಿದೆ minus y by x square plus y square, which is equal to x minus I into y divided by x square plus y square. So x minus I into y ನಾನು ಏನಂತ ಬರಿಬೋದು z bar. So divided by x square plus y square is nothing but z into z bar. So ಇದನ್ನು ನಾವು ಆಲ್ರೆಡಿ ಸ್ಟಾರ್ಟಿಂಗ್ ಕ್ಲಾಸಲ್ಲಿ ನೋಡಿದ್ವಿ, ವಿಚ್ ಈಸ್ ಈಕ್ವಲ್ ಟು z bar ಕ್ಯಾನ್ಸಲ್ ಆಗಿ 1 by z. ಸೊ ಲಾಗ್ ಝೆಡ್ಡನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ 1 by z. ಸೊ ಏನಾಗಿದೆ ಸೊಲ್ಯೂಷನ್ನು ಕರೆಕ್ಟ್ ಇದೆ ವೆರಿಫೈ ಮಾಡೋದಾದ್ರೆ ಹೀಗೆ. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಸು ವಿಚ್ ಆರ್ ನಾಟ್ ಅನಾಲಿಟಿಕ್ ಆಗಿರೋದು ಸ್ಮಾಲ್ ಪ್ರಾಬ್ಲಮ್ಸು. ಇಲ್ಲಿ ಏನಿಲ್ಲ ಸಿ ಆರ್ ಇಕ್ವೇಷನ್ಸನ್ನ ಚೆಕ್ ಮಾಡ್ತೀರ ಅಷ್ಟೇ. ಸೊ ಫಸ್ಟ್ ಒನ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ಮೈನಸ್ ಝೆಡ್ ಬಾರ್ ವಿಚ್ ಈಸ್ ಈಕ್ವಲ್ ಟು ಝೆಡ್ ಮೈನಸ್ ಝೆಡ್ ಬಾರ್ ಮಾಡಿದ್ರೆ ನನಗೆ 2i ಬರುತ್ತೆ. ಸೊ ಹಿಯರ್ ಯು ಟರ್ಮ್ ಏನಾಗಿದೆ 0 ಆಗಿದೆ ಆ್ಯಂಡ್ ವಿ ಟರ್ಮು 2y ಇದೆ. ಸೊ dou u by dou x ಮಾಡಿದ್ರೆ ಏನು ಬರುತ್ತೆ 0 ಬರುತ್ತೆ. dou u by dou y ಮಾಡಿದ್ರು 0 ಸಿನ್ಸ್ u is 0. ಇಲ್ಲಿ dou v by dou x ಮಾಡಿದ್ರೆ 0 ಬರುತ್ತೆ. dou v by dou y ಮಾಡಿದ್ರೆ 2 ಬರುತ್ತೆ. ಸೊ ಏನು ಸಿ ಆರ್ ಇಕ್ವೇಷನ್ಸು ಸ್ಯಾಟಿಸ್ಫೈ ಆಗಲ್ಲ. ದೇರ್ ಫಾರ್ ದ ಫಂಕ್ಷನ್ ಈಸ್ ನಾಟ್ ಅನಾಲಿಟಿಕ್. ನೆಕ್ಸ್ಟ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಐ ಇಂಟು ವೈ ಸ್ಕ್ವೇರ್. ಹಿಯರ್ ಯು ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆ್ಯಂಡ್ ವಿ ಈಸ್ ಈಕ್ವಲ್ ಟು ವೈ ಸ್ಕ್ವೇರ್. ಸೊ dou u by dou x ಮಾಡಿದ್ರೆ 2x ಬರುತ್ತೆ. dou u by dou y ಮಾಡಿದ್ರೆ 0 ಸಿನ್ಸ್ y ಟರ್ಮ್ ಈಸ್ ಆಬ್ಸೆಂಟ್. dou v by dou y ಮಾಡಿದ್ರೆ 2y ಬರುತ್ತೆ. ಹಿಯರ್ ಎಕ್ಸ್ ಟರ್ಮ್ 0 ಆಗಿರೋದ್ರಿಂದ dou v by dou x ಮಾಡಿದ್ರೆ 0. ಸೊ ಏನಾಗುತ್ತೆ ಸಿ ಆರ್ ಇಕ್ವೇಷನ್ಸ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್. ಓಕೆ. ಇನ್ ದ ಸೇಮ್ ವೇ so now f of z is equal to mod z square which is equal to, so mod z square is nothing but, so mod z is equal to square root of x plus I into y whole square. So this ಏನಾಗುತ್ತೆ x square plus y square ಆಗುತ್ತೆ. ಸೊ ಇಲ್ಲಿ ಏನಾಗಿದೆ ನನಗೆ ಯು ಟರ್ಮ್ ಮಾತ್ರ ಪ್ರೆಸೆಂಟ್ ಇದೆ, ವಿ ಟರ್ಮು ಆಬ್ಸೆಂಟ್ ಇದೆ. ಸೊ dou u by dou x ಮಾಡಿದರೆ 2x ಬರುತ್ತೆ. dou u by dou y ಮಾಡಿದರೆ 2y ಬರುತ್ತೆ. ವಿ ಟರ್ಮ್ ಆಬ್ಸೆಂಟ್ ಇರೋದ್ರಿಂದ dou v by dou x 0 ಆಗುತ್ತೆ. dou v by dou y 0 ಆಗುತ್ತೆ. ಸೊ ಇಲ್ಲಿ ಕ್ಲಿಯರ್ಲಿ it does not satisfy your CR equations, therefore the function is not analytic. So next one, f of z is equal to z into imaginary of z, so which is equal to imaginary of x plus I into y. So imaginary part ಯಾವುದು only y ಅಲ್ವಾ. So this is nothing but z into y ಆಗುತ್ತೆ. z ನ x plus I into y ಮಾಡಿದ್ರೆ xy plus I into y ಸ್ಕ್ವೇರ್ yನ ಮಲ್ಟಿಪ್ಲೈ ಮಾಡಿದ್ರೆ. ಸೊ ಇಲ್ಲೇನು ಬಂತು ನನಗೆ u is equal to xy ಬಂತು, v is equal to y ಸ್ಕ್ವೇರ್ ಬಂತು. ಸೊ dou u by dou x ಏನಾಗುತ್ತೆ y ಆಗುತ್ತೆ. dou u by dou y x ಆಗುತ್ತೆ. ಇನ್ ದ ಸೇಮ್ ವೇ dou v by dou x ಇಲ್ಲಿ ನನಗೆ x ಟರ್ಮ್ ಆಬ್ಸೆಂಟ್ ಆಗಿರೋದ್ರಿಂದ 0 ಆಗುತ್ತೆ. dou v by dou y 2y ಆಗುತ್ತೆ. ಕ್ಲಿಯರ್ಲಿ ಇಲ್ಲಿ ಸಿ ಆರ್ ಇಕ್ವೇಷನ್ಸು ಸ್ಯಾಟಿಸ್ಫೈ ಆಗಲ್ಲ. ಸೊ ಏನು ದ ಫಂಕ್ಷನ್ ಈಸ್ ನಾಟ್ ಅನಾಲಿಟಿಕ್. Now the last one is f of z is equal to mod z bar. So this is equal to x
ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ಏನಾಯಿತು, ಯು ಟರ್ಮ್ ಮಾತ್ರ ಪ್ರೆಸೆಂಟ್ ಇದೆ, ವಿ ಟರ್ಮು ಆಬ್ಸೆಂಟ್ ಇದೆ. ಸೊ ಹಾಗಾಗಿ ನೀವು ಡೋ ಯು ಬೈ ಡೋ ಎಕ್ಸ್, ಡೋ ಯು ಬೈ ಡೋ ವೈ ಫೈಂಡ್ ಮಾಡಿ, ಡೋ ವಿ ಬೈ ಡೋ ಎಕ್ಸ್, ಡೋ ವಿ ಬೈ ಡೋ ವೈ ಫೈಂಡ್ ಮಾಡಿದ್ರೆ ಏನಾಗುತ್ತೆ, ಸಿ ಆರ್ ಇಕ್ವೇಷನ್ಸು ಪ್ರೂವ್ ಆಗಲ್ಲ. ಸೊ ಸಿ ಆರ್ ಇಕ್ವೇಷನ್ಸ್ ಏನಾಗುತ್ತೆ, ಪ್ರೂವ್ ಆಗಲ್ಲ. ದೇರ್ ಫಾರ್ ದ ಫಂಕ್ಷನ್ ಈಸ್ ನಾಟ್ ಅನಾಲಿಟಿಕ್. ಸೊ ಇದ್ರ ಮೇಲೆ ಇವತ್ತಿನ ಕ್ಲಾಸಲ್ಲಿ ಥೆರಮು ಕೂಡ ಇಂಪಾರ್ಟೆಂಟು ಆ್ಯಂಡ್ ಪ್ರಾಬ್ಲಮ್ಮು ಕೂಡ ಇಂಪಾರ್ಟೆಂಟು. ಸೊ ಈ ಕ್ಲಾಸನ್ನು ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಸೊ ನೋಟ್ಸನ್ನು ತಪ್ಪದೆ ಬರೀರಿ ಆಯಿತಾ. ಮತ್ತು ನೋಟ್ಸ್ ಬರಿಬೇಕಾ ಮೇಡಮ್ ಅಂತ ಎಲ್ಲ ಕೇಳಬೇಡಿ. ಓಕೆ, ಥ್ಯಾಂಕ್ ಯು.